ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಏಪ್ರಿಲ್ 10ಗೆ ಗ್ಯಾಂಗ್ಸ್ ಆಫ್ UK ರಿಲೀಸ್ ಆಗ್ತಾ ಇದೆ. ಈಗ ಚಿತ್ರದ ಸೂತ್ರಧಾರಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡುವಂತ ಸಮಯ. ಇಬ್ರು ದಿಗ್ಗಜರು ಅಂತಾನೆ ಹೇಳ್ಬೋದು. ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರು ಹಾಗೇನೆ ಬರಹಗಾರರು ಅಂತಾನೂ ಕೂಡ ಹೇಳ್ಬೋದು. ಮೊದಲನೇದಾಗಿ ದ ಡೆಡ್ಲಿ ಕಾಂಬೋನ ವೆಲ್ಕಮ್ ಮಾಡ್ತೀನಿ. ಇವಾಗ ಸರ್ ರವಿ ಶ್ರೀವತ್ಸ ಅವರಿಗೆ ಸ್ವಾಗತ. ನಮಸ್ಕಾರ. ಅಂಡ್ MS ರಮೇಶ್ ಅವ್ರಿಗೂ ಕೂಡ ಸ್ವಾಗತ ಸರ್. ನಮಸ್ಕಾರ. ಈ ಕಾಂಬಿನೇಷನ್ ನೋಡೋದಕ್ಕೆ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಬಿಕಾಸ್ ಒಂದು ಬ್ಯಾಕ್ ಬೋನ್ ಜೊತೆಗೆ ನೀವು ಅವ್ರ ಜೊತೆಗೆ ನಿಂತಿರುವಂತದ್ದು ಸರ್ ಬಹಳ ಖುಷಿ ಆಗಿದೆ. ಬಿಕಾಸ್ ಈ ಒಂದು ಕಾಂಬಿನೇಷನ್ ಅಲ್ಲಿ ನಾವು ಬಹಳಷ್ಟು ವರ್ಷಗಳಿಂದ ನೀವು ಸಿನಿಮಾ ಮಾಡಿರೋದನ್ನ, ನೀವು ಡೈರೆಕ್ಟ್ ಮಾಡಿರೋದನ್ನ ನೋಡಿದ್ವಿ. ಬಟ್ ಆದ್ರೆ ಯಾಕೆ ಈ ಸಿನಿಮಾಗೆ ಅವ್ರ ಜೊತೆಗೆ ಸಾಥ್ ನಿಲ್ಬೇಕು ಅಂತ ಹೇಳಿ ನಿಮಗೆ ಅನಿಸ್ತು ಗ್ಯಾಂಗ್ಸ್ ಆಫ್ ಯುಕೆಗೆ? ಮೊದಲನೇದಾಗಿ ಆಲ್ಮೋಸ್ಟ್ 25-30 ವರ್ಷನೇ ಸಿನಿಮಾ ಇಂಡಸ್ಟ್ರಿಗೆ ಒಟ್ಟಿಗೆ ಬಂದವ್ರು. ನಾವು ಒಂದೇ ಸಿನಿಮಾ ಮೂಲಕ ಬಂದವ್ರು. 35 ವರ್ಷ ಒಟ್ಟಿಗೆ ಸಿನಿಮಾ ಬಂದವರು. ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಎಂಟರ್ ಆದ್ರೆ ಆಸ್ ಅ ರವಿ ಆಕ್ಟರ್ ಆಗಿ ಎಂಟರ್ ಆಗಿದ್ದು ಬಲೇಕೇಶ್ವರ ಸಿನಿಮಾಗೆ. ನಾನು ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟ್ರು, ರವಿ ಅದಕ್ಕೆ ಆಕ್ಟರ್ ಆಗಿ ಬಂದಿದ್ದು. ಅವರ ತಂದೆ ಡೈಲಾಗ್ ರೈಟರು ಶ್ರೀವಾಸ ರಂಗನಾಥ್ ಅವರು. ಸೊ ಅಲ್ಲಿಂದ ನಮ್ಮ ಪರಿಚಯ ಆಗಿದ್ದು, ಅಲ್ಲಿಂದ ಒಟ್ಟಿಗೆ ಬಂದಿದ್ದೀವಿ ನಾವು ಇವತ್ತಿನವರು. ಮೊದಲನೇದಾಗಿ ಅದು. ಎರಡನೇದಾಗಿ ನಾವಿಬ್ರು ಗುರುಗಳು ಅಂತ ನಮ್ಗೆ ಯಾರಿದ್ದಾರೆ, KV ರಾಜು ಸರ್ನ, ನಾನು ಜೊತೆ ಕೆಲಸ ಮಾಡಿದವನು, ಇವನಿಗೂ ಕೂಡ ಗುರುಗಳೇ. ಒಂದು ಆ ಸ್ಕೂಲ್ ಅವ್ರು ನಾವು. ಎರಡನೇದಾಗಿ ಏನಪ್ಪ ಅಂದರೆ ಫೈನಲ್ ಆಗಿ ಈ ಸಿನಿಮಾ ಕತೆ ಕೇಳಿದ್ದು. ಕತೆ ಕೇಳಿದ ತಕ್ಷಣ ನಂಗೆ ಅನಿಸಿದ್ದೇನಪ್ಪ ಅಂದರೆ, ಒಂದು ಬೇರೆಯವರೆಲ್ಲ ಹೇಳ್ದಂಗೆ ಇದು ವಿಭಿನ್ನ, ಸೊ ಯಾರು ಮಾಡದೇ ಇರೋದು ಆ ಥರದ್ದು ನಾನು ಹೇಳ್ತಾ ಇಲ್ಲ. ಇದು ವಿಭಿನ್ನ ಅಂತ ಹೇಳ್ತಾ ಇಲ್ಲ ನಾನು. ಒಂದು ರೆಗ್ಯುಲರ್ ಫಾರ್ಮ್ಯಾಟ್ನ ಬ್ರೇಕ್ ಮಾಡಿರುವಂಥ ಸಿನಿಮಾ ಇದು. ಒಂದು ಸಿನಿಮಾ ಅಂದಿದ ತಕ್ಷಣ ಒಂದು ಫಾರ್ಮ್ಯಾಟ್ ಇರುತ್ತೆ, ಒಂದು ಹೀರೋ, ಹೀರೋಯಿನ್ನು, ವಿಲನ್ನು, ಸೊ ಅದಕ್ಕೊಂದು ಡ್ಯೂಯೆಟ್ ಇರುತ್ತೆ, ಕಾಮಿಡಿ, ಆ ಥರದೆಲ್ಲ ಏನಿರುತ್ತಲ್ಲ ಆ ಫಾರ್ಮ್ಯಾಟ್ ಎಲ್ಲವನ್ನೂ ಬ್ರೇಕ್ ಮಾಡಿರುವಂಥ ಕಥೆ ಇದು. ಆಮೇಲೆ ಒರಿಜಿನಲ್ ಇನ್ಸಿಡೆಂಟ್. ನಮ್ಮಲ್ಲಿ ಬಹಳಷ್ಟು ಏನಾಗ್ತಾ ಇರುತ್ತೆ ಅಂದರೆ, ಎಲ್ಲರೂ ಹೇಳುವಂಥದ್ದು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ಥರದ ಪ್ರಯತ್ನಗಳು ಪಟ್ಟಾಗ ನಮ್ಮಲ್ಲಿ ಇಲ್ಲ ಯಾಕೆ. ನಮ್ಮಲ್ಲಿ ಬಂದಾಗ ಪ್ರೋತ್ಸಾಹ ಮಾಡಿದ್ದು ಕಮ್ಮಿನೇ, ಪ್ರೋತ್ಸಾಹಗಳೇನು ಮಾಡಿಲ್ಲ. ಬಟ್ ಕೂಗು ಮಾತ್ರ ಜೋರಾಗಿರುತ್ತೆ, ನಮ್ಮಲ್ಲಿಲ್ಲ ಯಾಕೆ, ನಮ್ಮಲ್ಲಿಲ್ಲ ಯಾಕೆ ಅಂತ. ಸೊ ಬೇರೆಯವ್ರ ಪ್ರಯತ್ನ ಮಾಡಿದ್ರಲ್ಲ ನೋಡಿ ಅಂತ ನಾವು ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ, ನಾಳೆ ಯಾರನ್ನ ಕೇಳಿದ್ರೆ ನಾವು ಕೂಡ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಒಂದು ಪರ್ಫೆಕ್ಟ್ ಕತೆ ಇದು ಹೇಳಿದ್ದು. ಮೊದಲನೇ ದಿವಸ ಕತೆ ಹೇಳಿದ ತಕ್ಷಣ ತುಂಬ ಎಕ್ಸಾಕ್ಟ್ ಆಗಿದ್ದು, ಬಿಕಾಸ್ ಆಫ್ ಕ್ಯಾರೆಕ್ಟರೈಸೇಷನ್, ಆಮೇಲೆ ಜಿಯೋಗ್ರಫಿ. ಆ ಜಿಯೋಗ್ರಫಿಗೆ ನಾನು ಹೊಂದ್ಕೊಳ್ಳೋದಕ್ಕೆ ಅಥವಾ ನನಗೆ ತುಂಬ ಹಾಂಟ್ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ಗುರುಗಳ ಜೊತೆ ನಾನು ಟ್ರಾವೆಲ್ ಮಾಡಿದ್ವಿ 25 ವರ್ಷದಿಂದ. ಹುಲಿಯ ಅನ್ನೋ ಸಿನಿಮಾ ಬಾಗಲಕೋಟೆಯಲ್ಲಿ ಮಾಡಿದ್ವಿ, ಆ ಜಿಯೋಗ್ರಫಿ. ಸೊ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಬಂದಿದ್ದು. ಸೊ ಇವೆಲ್ಲವೂ ಸೇರಿ ನನಗನ್ಸಿದ್ದೇನಪ್ಪ ಅಂದರೆ, ಈ ಸಿನಿಮಾ ತುಂಬ ಚೆನ್ನಾಗಿ ಆಗುತ್ತೆ. ಆಮೇಲೆ ಹೊಸಬರ ಪ್ರಯತ್ನ ಒಂದು ತುಂಬ ಅಂಡರ್ಲೈನ್ ಮಾಡಿ ಹೇಳೋಂಥದ್ದು ಏನಪ್ಪ ಅಂದರೆ, ಈ ಸಿನಿಮಾದಲ್ಲಿ ಎಲ್ಲವೂ ಒಂದು 55 ಕ್ಯಾರೆಕ್ಟರ್ ಇದೆ. ಅದರ 4-5 ಜನ ನೋಟೆಡ್ ಫಿಗರ್. ಅದು ಏನು ತುಂಬ ಸ್ಟಾರ್ಸ್ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ನಮ್ಮ ಕನ್ನಡ ಜನತೆ ಗೊತ್ತಿರುವಂಥ 4-5 ಜನದ ಮುಖ ಬಿಟ್ಟರೆ ಮಿಗ್ದವ್ರೆಲ್ಲರೂ ನಿಮಗೆ ಉತ್ತರ ಕರ್ನಾಟಕದಿಂದ ಬಂದಿರೋರು, ಎಲ್ಲರೂ ಅಲ್ಲಿ ಸ್ಟೇಜ್ ಆರ್ಟಿಸ್ಟ್ಗಳು. ಸೊ ಒಂದು ಕಲ್ಟ್ ಸಿನಿಮಾ ಅಂತ ಏನು ಎಲ್ಲರೂ ಹೇಳ್ತಿರಲ್ಲ, ಅದು ಇದು ರಿಯಲ್ ಕಲ್ಟ್ ಸಿನಿಮಾ. ಸೊ ಆ ಕಲ್ಟ್ ಸಿನಿಮಾಗೆ ನಾನು ವರ್ಕ್ ಮಾಡಬೇಕು ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಎಕ್ಸೈಟ್ ಆಗಿದ್ದು. ಆ ಎಕ್ಸೈಟ್ಮೆಂಟಲ್ಲಿ ನಾನು ಹೇಳಿದ್ದು, ನಾನು ನಿನ್ನ ಜೊತೆಗೆ ಇರ್ತೀನಿ ಈ ಸಿನಿಮಾಗೆ ಅಂತ. ಸೊ ಅಲ್ಲಿಂದ ಇವತ್ತರೆಗೂ ಇದ್ದೀನಿ ನಾನು. ಓಕೆ, ನೈಸ್ ಸರ್. ಬಹಳ ಖುಷಿ ಆಯ್ತು ಆ್ಯಕ್ಚುಲಿ ನೀವು ಕೊಟ್ಟಂತಹ ಒಂದು ವರ್ಣನೆ ಆಗಿರಲಿ ಆ್ಯಂಡ್ ಹೇಳಿದಂತಹ ಮಾತುಗಳು ತುಂಬಾ ಸೂಕ್ತ ಅಂತ ಹೇಳಿ ಅನ್ನಿಸ್ತು. ಆ್ಯಂಡ್ ಸರ್, ಇವಾಗ ತುಂಬಾ ಬ್ರೂಟಲ್ ಅಂತ ಹೇಳಿ ಕೆಲವರು ಕಮೆಂಟ್ ಮಾಡಿರುವಂಥದ್ದನ್ನು ಕೂಡ ನೋಡಿದ್ದೀನಿ ಟ್ರೈಲರ್ನಲ್ಲಿ. ಸೊ ಆ ಬ್ರೂಟಲ್ನೆಸ್ ಬೇಕಾಗಿತ್ತಾ? ಫಸ್ಟ್ ಆಫ್ ಆಲ್ ಕೆಲವರಲ್ಲ, ಎಲ್ಲರೂ ಹೇಳಿರೋದೇ ಅದು. ಅದರಲ್ಲಿ ಏನು ಡಿಪ್ಲೊಮಸಿ ಬೇಕಾಗೇ ಇಲ್ಲ ನನಗೆ. ಏನಾಗುತ್ತೆ, ದಿ ಬ್ರೂಟಾಲಿಟಿ ಆರ್ ವಾಂಟೆಡ್ಲಿ ಅದನ್ನು ನಾವು ಪ್ರೊಜೆಕ್ಟ್ ಮಾಡೋದು, ಇದೆರಡು ಏನಾಗುತ್ತೆ ಅಂತಂದರೆ, ಕಥೆಯಲ್ಲಿ ನಾವೇನಾಗಿದೆ ಈಗ 12,000 ಅಡಿಯಲ್ಲಿ ನಾವು ಕೇವಲ ನಿಮಗೆ ತೋರಿಸ್ತಾ ಇರೋದೇ, ನಾವು ಹಾರ್ಡ್ಲಿ ಅದೊಂದು 150-200 ಅಡಿ ಅಷ್ಟೇ ಮಾತ್ರ ನಿಮಗೆ ಪ್ರೊಜೆಕ್ಟ್ ಮಾಡಿರೋದು. ಈಗ ಏನಾಗುತ್ತೆ, ವಿ ಕಾಲ್ ಎಸ್ ಅನ್ ಇನ್ವಿಟೇಷನ್ ಅಂತ ಒಂದು ಅಂತೀವಿ ನಾವು ಅದನ್ನು. ಏನು ಅಂತಂದರೆ, ಸಿನಿಮಾಗೆ ಈಗ ಬರಬೇಕಾದ್ರೆ ಮೊದಲೇನಾಗೋದು, ಹಾಡುಗಳನ್ನು ಫಸ್ಟ್ ಕೇಳಿಸ್ತಾ ಇದ್ರು. ತದನಂತರ ಏನು ಅಂತಂದರೆ, ಒಂದು ಗ್ಲಿಮ್ಸಸ್ ಅಂತ ಏನೋ ಹಾಕೋರು. ಆಗಿನ ಕಾಲದಲ್ಲಿ ಪೇಪರ್ನಲ್ಲಿ ಒಂದು ಫುಲ್ ಪೇಜ್ ಆ್ಯಡ್ಗಳನ್ನ ಕೊಡ್ತಾ ಇದ್ರು. ಈ ಥರ ಎಲ್ಲ ಹೇಳಿ ಇನ್ವೈಟ್ ಮಾಡ್ತಾ ಇದ್ರು. ತದನಂತರ ಏನಾಯ್ತು, ಈಗ ಐ ಆಮ್ ಅಗೇನ್ಸ್ಟ್ ದಿಸ್ ಸಾಂಗ್ಸ್ ಅಂಡ್ ಅದರ್ ಥಿಂಗ್ಸ್. ಅದೇನೋ ಸಾಂಗ್ಸ್ ಅಲ್ಲಿ ನಮ್ಮ ಕೆರಿಯರಲ್ಲೇ ನಾನು ಅದನ್ನು ಒಪ್ಕೊಂಡಿಲ್ಲ. ಯಾಕೆಂದರೆ ನಮಗೆಲ್ಲ ಅನಂತ್ ನಾಗ್ ಸರ್ದು ಎಷ್ಟೋ ಮಾತುಗಳ ಇನ್ಸ್ಪಿರೇಷನ್. ಅದೇನೋ ಹಾಡುಗಳನ್ನ ಹಾಡೋದು, ಮರದ ಹಿಂದೆ ಸುತ್ತೋದು, ಕೋತಿಗಳ ಥರ ಕುಣಿಯೋದು, ಇದೆಲ್ಲ ನಿಜ ಜೀವನದಲ್ಲಿ ಮಾಡ್ತೀವಾ ಅನ್ನೋದು ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಕೇಳಿದಂಥ ಆ ಸಾಲುಗಳಿದೆಯಲ್ಲ, ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಅದಲ್ಲ. ಆಮೇಲೆ ಎಲ್ಲ ಸಿನಿಮಾನು ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಮೆಸೇಜನ್ನು ತಂದು
ಎಂಟರ್ಟೈನ್ಮೆಂಟ್ ಮೀಡಿಯಾದಲ್ಲೂ ಕೂಡ ಏನೋ ಮಾಡಬೇಕು ಅನ್ನೋದು ಏನು ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ, ಅದನ್ನ ಮಾಡೋ ವಿಷಯಗಳು ಬಂದಾಗ ಸಾಂಗನ್ನು ಪಕ್ಕಕ್ಕೆ ಇಟ್ಬಿಟ್ವಿ. ಸೊ ಸಾಂಗ್ಸ್ ಇನ್ವಿಟೇಷನ್ ಆಗಲಿಲ್ಲ ನಮ್ದ್ರಲ್ಲಿ. ಎರಡನೇದು ಪೇಜ್ ಗಟ್ಲೆ ನಾವು ಪುಟಗಳ ಗಟ್ಲೆ ಇಟ್ಕೊಡ್ತೀವಿ ಅನ್ನೋದಕ್ಕೆ ಇವತ್ತು ಪೇಪರು ಮತ್ತು ಪ್ರಿಂಟ್ ಮಾಧ್ಯಮ ಟೋಟಲ್ ಆಗಿ ಡೌನ್ ಆಗ್ತಾ ಇದೆ, ಯಾರೂ ನೋಡ್ತಾ ಇಲ್ಲ. ಹೇಗೆ ಮಾಡಬೇಕು ಅಂದಾಗ ಮೂರನೇದು ಎಲ್ಲವನ್ನೂ ಉಣಬಡಿಸಿ ಏನೋ ತೋರಿಸ್ತೀನಿ ಅನ್ನೋದಕ್ಕೆ ಅದು ಫುಲ್ ಮೇಕಿಂಗ್ ಅಲ್ಲ. ಇಟ್ ಇಸ್ ಜಸ್ಟ್ ಹಾರ್ಡ್ಲಿ 1.30 seconds 190 seconds ಒಂದು ಟ್ರೈಲರ್. ಆಮೇಲೆ ಆ ಟ್ರೈಲರ್ ಏನು ಅಂತಂದ್ರೆ ಇಡೀ ಪ್ರತಿಯೊಬ್ರು ತಿರುಗಿ ನೋಡಬೇಕು, ಎಲ್ಲವೂ ಇದರಲ್ಲಿ ಇದೆ ಅಂದ್ರೆ ಎಮೋಷನ್ಸ್ ಇದೆ, ಮತ್ತೊಂದಿದೆ, ಎಲ್ಲವನ್ನೂ ಹಾಕ್ಬಿಟ್ಟು ತೋರಿಸ್ಬೋಣ ಒಂದೇ ಸತಿಗೆ. ಆಮೇಲೆ ಮೋಸ ಮಾಡುವ ಉದ್ದೇಶ ನಮಗಿಲ್ಲ. ಫಸ್ಟ್ ಯಾವಾಗಲೂ ನಾನು ಕೆಟ್ಟವನು ಅಂತ ಹೇಳ್ಬಿಟ್ರೆ ಬರೋನು ಅಲ್ಲೇ ಅವಾಯ್ಡ್ ಆಗ್ಬಿಡ್ತಾನೆ, ಪರವಾಗಿಲ್ಲ. ಆಮೇಲೆ ಅವ್ನು ಒಳಗೆ ಬಂದು ಇವನು ಒಳ್ಳೆಯವನು ಅಂತ ಮುಖೋಡ ಹಾಕೊಂಡು ನಮ್ಗೆ ಕೆಟ್ಟದ್ದನ್ನ ತೋರಿಸ್ಬಿಟ್ಟ ಅನ್ನೋದು ಹೇಳೋದಕ್ಕಿಂತ ಪ್ರಿಪೇರ್ ಆಗ್ಬಿಡಿ. ಒಳಗೆ ಬರ್ಬೇಕಾದ್ರೆ ನಿಮ್ಮ ಎದೆಯನ್ನ, ನಿಮ್ಮ ಮನಸ್ಸನ್ನ, ನಿಮ್ಮ ಎಲ್ಲವನ್ನು ಗಟ್ಟಿ ಮಾಡ್ಕೊಂಡು ಒಳಗಡೆ ಬನ್ನಿ. ಯಾಕೆ ಅಂತಂದ್ರೆ ಈ ಥರದ್ದು ಬಹಳಷ್ಟು ವಿಷಯ ಒಳಗಡೆ ಇದೆ. ಇದಲ್ಲದೆ ಮೇಲೆ ಈಗ ನಾವು ಬಿಚ್ಚಿಡ್ತಾ ಇದ್ದೇವಲ್ಲ, ಒಂದಷ್ಟು ಎಮೋಷನ್ಸ್ ಆಗಿರಲಿ, ಮತ್ತೊಂದಾಗಿರಲಿ, ತಾಯಿಯ ಸಂಬಂಧ ಮತ್ತು ಆ ಹೆಣ್ಣು ಮಗಳ ಒಂದು ಸಂಬಂಧ, ಅದರಿಂದ ಶುರು ಆಗುವಂಥ ಈ ಹತ್ಯಾಕಾಂಡಗಳು, ಇವೆಲ್ಲವನ್ನೂ ನಾವು ಹೇಳಬೇಕಾದ ಪರಿಸ್ಥಿತಿ ಬಂದದ್ರಿಂದ ನಾವು ಅದನ್ನು ತೆಗೆದಿಟ್ವಿ. ಅನ್ಸುತ್ತೆ ಕೆಲವ್ರಿಗೆ ಬ್ರುಟಾಲಿಟಿ ಅನ್ಸುತ್ತೆ, ಮತ್ತೊಂದು ರಕ್ತಪಾತ ಅನ್ಸುತ್ತೆ, ಘೋರ ಅನ್ಸುತ್ತೆ. ಅದೆಲ್ಲ ಅನ್ಸಿದ್ರು ಒಂದು ಹೇಳ್ತೀವಿ ಸರ್, ಏನು ಅಂದರೆ ನಾವು ಏನು ಮಾಡಬೇಕು ಅದನ್ನು ಮಾಡಿರೋದ್ರಿಂದ ಇದು ಯಾವ ಮಾತುಗಳಿಗಾಗಲಿ, ಸಾಲುಗಳಿಗಾಗಲಿ, ಕಮೆಂಟ್ಗಳಿಗಾಗಲಿ, ಡಿಸ್ಲೈಕ್ಸ್ಗಳಿಗಾಗಲಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಬೇಕು ನಮ್ಗೆ, ಅದು ಬೇಕು. ನಾನು ಒಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಇದೆ, ನೀವು ಬೇಕಾಗಿತ್ತ ಅಂತ ಕೇಳ್ತೀನಿ. ಸುಮ್ಮನೆ ತುಂಬ ಕಾಮನ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಒಂದು ಹೋಟೆಲ್ ಅಂತ ಅನ್ಕೊಳ್ಳಿ, ಒಂದು ನಾನ್ ವೆಜ್ ಹೋಟೆಲ್ ಮಟನ್ ಅಥವಾ ಮಿಲಿಟರಿ ಹೋಟ್ಲ್ ಅಂತ ಅಥವಾ ನಾನ್ ವೆಜ್ ಹೋಟ್ಲ್ ಅಂತ ಹಾಕ್ಬಿಟ್ರೆ ಸಾಕ್ತಾನೆ ಅಲ್ವಾ? ಅದರಲ್ಲಿ ಬೋಟಿ, ಕಲೀಜಾ ಫ್ರೈ, ಬ್ರೈನ್ ಫ್ರೈ ಅವೆಲ್ಲ ಯಾಕೆ ಬೇಕು? ಬೇಕಾಗಿಲ್ಲ ತಾನೆ. ಹೊರಗಡೆ ಬಂದ್ಮೇಲೆ ನೋಡ್ತಿರ ತಾನೆ, ಅದನ್ನೇನಕ್ಕೆ ಹಾಕ್ತೀವಿ ಹೇಳಿ, ಇಂಥ ಸಿಗುತ್ತೆ ಅಂತ. ಅದು ಪಬ್ಲಿಸಿಟಿ, ಜನರನ್ನ ಅಟ್ರಾಕ್ಟ್ ಮಾಡೋಕ್ಕೆ. ಸಿನಿಮಾದಲ್ಲಿ ಇದೊಂದು ಪಬ್ಲಿಸಿಟಿ ಅಷ್ಟೇ. ಆಮೇಲೆ ನಾವು ಹೇಳ್ತಾ ಇರೋಂಥದ್ದು, ಈಗ ನಾವು ಓಡಾಡ್ತಾ ಇರೋ ಸಮಾಜದಲ್ಲಿ ನೀವು ಹೂವು ಮಾರೋರು ಇದ್ದಾರೆ, ಪಕ್ಕದಲ್ಲಿ ಮಟನ್ ಮಾರ್ಕೆಟಾಗಿ ತೂ ಹಾಕಿರೋರು ಇದ್ದಾರೆ, ಅಲ್ಲಿ ಓಡಾಡ್ತಿರಿ ತಾನೆ. ಅದನ್ನು ಡಿಸ್ಪ್ಲೇ ಮಾಡಬೇಕು ಅಂತ ಕಾನೂನಲ್ಲಿ ಇದೆಯಾ? ಕಾನೂನಲ್ಲಿ ಇಲ್ಲ ತಾನೆ. ಡಿಸ್ಪ್ಲೇ ಮಾಡಬೇಕು ಅಂತ ಕಾನೂನಲ್ಲಿ ಇಲ್ಲ, ಮಾಡ್ತಾರೆ ತಾನೆ. ನೀವು ಅಲ್ಲಿ ಏನೂ ಕೇಳಿದವರು ಅಂತೂ ನಿಮಗೆ ಕಾಣಿಸೋದು ಇಬ್ಬರೇ, ಸಿನಿಮಾದವರು, ಪೊಲಿಟಿಷಿಯನ್ಸ್ ಅವರು. ಯಾಕಂದ್ರೆ ಅವ್ರು ಸುಮ್ಮನೆ ಇರ್ತಾರಲ್ಲ, ಅದಕ್ಕೆ ಬಾಯಿಗೆ ಬಂದಾಗ ಮಾತಾಡ್ತೀರ. ಅದನ್ನು ನಾವು ಒಪ್ಕೊಳ್ಳೋಕೆ ರೆಡಿ ಇದ್ದೀವಿ, ನಾನು ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಮಾತಾಡ್ಬೇಕಾದ್ರೆ, ಬ್ಲೇಮ್ ಮಾಡಬೇಕಾದ್ರೆ, ಕಮೆಂಟ್ ಮಾಡ್ಬೇಕಾದ್ರೆ ಒಂದು ಲ್ಯಾಂಗ್ವೇಜ್ ಅಂತ ಇರುತ್ತೆ ಅಂತ. ಆ ಲ್ಯಾಂಗ್ವೇಜ್ನ ನಮಗೆ ಸಿನಿಮಾ ಸೆನ್ಸಾರ್ ಇದ್ದಂಗಿದೆ. ಏನಕ್ಕೆ? ನಿಮ್ಮ ಮನಸ್ಸಿಗೆ ನೀವು ಸೆನ್ಸಾರ್ ಮಾಡ್ಕೊಳ್ಳಿ. ನಾನು ತಪ್ಪೇ ಇರ್ಬೋದು, ನೀನು ತಪ್ಪು ಅಂತ ಹೇಳು ಅಲ್ಲ. ಹಿಂದೆ ಮುಂದೆ ಬೇರೆ ಪದಗಳು, ಫ್ಯಾಮಿಲಿಗಳ ಥರದ್ದು ಗೊತ್ತಾ, ಅದು ತುಂಬಾ ತಪ್ಪು ಅಂತ ಹೇಳ್ತಾ ಇದ್ದೀವಿ. ಅಂಡ್ ಸರ್, ನೀವು ಬಹಳಷ್ಟು ಒಂದು 3 ದಶಕಗಳ ಒಂದು ಕಂಪ್ಲೀಟ್ ಜರ್ನಿನ ಪೂರೈಸಿದ್ರೆ ಸರ್ ಇಂಡಸ್ಟ್ರಿನಲ್ಲಿ. ಸೊ ಅವಾಗಿದ್ದಂತಹ ಒಂದು ಇಂಡಸ್ಟ್ರಿ ಮತ್ತು ಆಕ್ಟರ್ಸ್ಗಳು ಮತ್ತು ಇವಾಗಿರುವಂತಹ ಒಂದು ಇಂಡಸ್ಟ್ರಿ ಮತ್ತು ಇವಾಗಿರುವಂಥ ಆಕ್ಟರ್ಸ್ಗಳನ್ನ ನೀವು ನೋಡ್ತೀರಾ ಅನ್ನೋದಾದ್ರೆ ಯಾವ ರೀತಿಯಾದಂಥ ಒಂದು ವಿಭಿನ್ನತೆ ಅಥವಾ ವ್ಯತ್ಯಾಸವನ್ನು ನೋಡ್ತೀರಾ ಸರ್? ಸರ್, ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ಸಿನಿಮಾ ಯಾವತ್ತೂ ಚೇಂಜ್ ಆಗಿಲ್ಲ. ಸಿನಿಮಾ ನೋಡೋ ಮನಸ್ಥಿತಿ ಕೆಲವು ಸಲ ಚೇಂಜ್ ಆಗಿದೆ. ಅಂದರೆ ಮೊದಲು ನಾವು ಥಿಯೇಟ್ರ್ ಅಂದ ತಕ್ಷಣ ಥಿಯೇಟ್ರಿಗೆ ಇಡೀ ಫ್ಯಾಮಿಲಿ ಬರ್ತಿದ್ವಿ. ಇವತ್ತೇನಾಗಿದೆ ಅಂದರೆ ಸ್ವಲ್ಪ ಹೈಜಿನ್, ನಾನು ಕ್ಲಾಸ್. ನಮ್ಮಲ್ಲಿ ಅವತ್ತು ಮೊದಲು ಯಾರು ಕ್ಲಾಸ್ ಅಂತಿರಲಿಲ್ಲ, ಬಾಲ್ಕನಿ, ಸೆಕೆಂಡ್ ಕ್ಲಾಸ್ ಇಷ್ಟೇ ಇದ್ದಿದ್ದು, ಎಲ್ಲರೂ ಅಲ್ಲೇ ಇರ್ತಿದ್ವಿ. ಇವತ್ತು ಅವರನ್ನವರೇ ನಾವು ದೊಡ್ಡವರು ಅಂತ ಅನ್ನಿಸ್ಕೊಳ್ಳೋದಕ್ಕೋಸ್ಕರ ನಾವು ಕ್ಲಾಸು, ನಮ್ಗೆ ಈ ಟಿಕೆಟ್ ಇದ್ರೆ ಬರ್ತೀವಿ ಅಂತ ಬೈಫರ್ಕೇಟ್ ಮಾಡ್ಕೊಂಡಿದ್ದಾರೆ. ಬಟ್ ಸಿನಿಮಾನ ಬಂದು ನೋಡೋದು ಅವ್ರು ಅದನ್ನೇ ಅಲ್ಲೇ, ಬಟ್ ಬೇರೆ ಥಿಯೇಟ್ರಲ್ಲಿ ಇರ್ಬೋದು ಅಷ್ಟೇ. ಓಕೆ, ಆ ಮನಸ್ಥಿತಿ ಸಿನಿಮಾ ಏನು ಚೇಂಜ್ ಆಗಿಲ್ಲ. ಬಟ್ ಆದರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅವತ್ತಿನ ಕಾಲಿಗೆ ಇದ್ದಿದ್ದ ಪರ್ಫಾರ್ಮರ್ಗಳು ಇವತ್ತಿಲ್ಲ, ಫ್ರಾಂಕಾಗಿ ಹೇಳ್ತೀನಿ. ಓಕೆ, ಇವತ್ತು ನಾನು ತುಂಬ ನೋಡಿರೋಂಥದ್ದು ಏನಪ್ಪ ಅಂದರೆ, ತುಂಬ ಬಹಳಷ್ಟು ಕೇಳ್ತೀನಿ. ಫಾರ್ ಎಕ್ಸಾಂಪಲ್, ನಿಮಗೆ ಭಕ್ತ ಪ್ರಹ್ಲಾದಲ್ಲಿ ಹಿರಣ್ಯಕಶಿಪುಗೆ ಕೊನೆಯ ಲಾಸ್ಟಲ್ಲಿ ಬರ್ಬೇಕಾದ್ರೆ ಅಣ್ಣವ್ರು ಒಂದು ಶಾರ್ಟಲ್ಲಿ ಆ್ಯಕ್ಟ್ ಮಾಡ್ಕೊಂಬರೋದಿದೆ, ಒಂದು ಶಾರ್ಟಲ್ಲಿ. ಓಕೆ, ಅದನ್ನು ತಗೊಳ್ಳಿ. ವಿಷ್ಣುವರ್ಧನ್ ಬಂಧನಾಗಿ ಬನ್ನಿ, ಏನ್ರಿ ಹೂವು ಇಟ್ಕೊಂಬರೋ ಒಂದು ಶಾರ್ಟ್ ನೋಡಿ. ಓಕೆ, ಇವತ್ತು ನೀವು ಆ ಥರದ್ದು ಒಂದು ಶಾರ್ಟ್ ಪರ್ಫಾರ್ಮ್ ಮಾಡೋದಕ್ಕೆ ಯಾರಿಗಾನ ಇಟ್ಟ ಅಂದರೆ ದೇವ್ರನ್ನೇ ಆಗಲ್ಲ ಯಾರ ಕೈಲೂ. 10 ಶಾರ್ಟ್ ಕಟ್ ಮಾಡ್ಬೇಕಾ? ಓಕೆ, ಎಲ್ಲರೂ ಇವತ್ತು ಏನಂತಾರೆ ಗೊತ್ತಾ? ಫಾಸ್ಟ್ ಇರ್ಬೇಕು ಸಿನಿಮಾ ಅಂತಾರೆ. ಫಾಸ್ಟ್ ಇರ್ಬೇಕು ಸಿನಿಮಾ ಅನ್ನೋದು ಸಿನಿಮಾಗಲ್ಲ, ಸಿನಿಮಾ ಲೆಂತಿರೋದು 2.5 ಗಂಟೆನೇ. ಓಕೆ, ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡಿಬಿಟ್ಟು ಫಾಸ್ಟ್ ಅಂತ ಮಾಡ್ತೀವಿ ಅಷ್ಟೇ. ಅದು ಸಿನಿಮಾ ಫಾರ್ಮೇಟ್ ಅಲ್ಲ. ಬಟ್ ಇವತ್ತು ಜನ ಅದಕ್ಕೆ ಒಗ್ಗೋಗಿದ್ದಾರೆ. ಯಾಕೆ ಒಗ್ಗೋಗಿದ್ದಾರೆ ಅಂದರೆ, ಇವತ್ತೆಲ್ಲರೂ ನೋಡೋರು 2 ನಿಮಿಷದ್ದು 3 ನಿಮಿಷದ್ದು ರೀಲ್ಸ್ಗಳು, ಮೈಕ್ರೋ ಸೀರೀಸ್ಗಳು ಆ ಥರದ್ದಾಗ್ಬಿಟ್ಟಿದೆ. ಅದಕ್ಕೆ ಒಗ್ಗೋಗಿ ಡೈಜೆಸ್ಟ್ ಮಾಡ್ಕೊತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಊಟ ಕೊಡ್ಬೇಕಾದ್ರೆ ಯಾರು ನಾವು ಇವತ್ತು ಫುಲ್ ಮೀಲ್ಸ್ ಕೊಟ್ಟು ತಿನ್ನೋರು ಇದ್ದಾರೆ ಅಲ್ವಾ? ಬರೀ 1 ಇಡ್ಲಿ ಸಾಕು ಅನ್ನೋರು ಇದ್ದಾರೆ. ನಾವು ಯಾವುದನ್ನ ಅಭ್ಯಾಸ ಮಾಡ್ತೀವಿ ಅದಕ್ಕೆ ತಗೊಂತಾರೆ. ಅವ್ರು ನೋಡ್ತಾ ಇಲ್ಲ ಅಂತ ಮಾಡಿದ್ವಿ, ನಾವು ಬದಲಾಗ್ತಾ ಬಂದ್ವಿ. ಜನನ ಬದಲಾಯಿಸಕ್ಕೆ ನಾವು ಹೋಗ್ಲೇ ಇಲ್ಲ ಯಾವತ್ತು.
ಓಕೆ, ಜನ ಬದಲಾದ್ರಂತೆ ನಾವು ಬದಲಾಗೋಣ, ಜನ ಬದಲಾರಂತೆ ನಾವು ಬದಲಾಗೋಣ ಅಂತ. ಸೊ ನಾವಿರೋದು ಎಲ್ಲಿಯಪ್ಪ ಅಂತಂದ್ರೆ ಎರಡೇ ಪ್ರಪಂಚದಲ್ಲಿರೋದು. ಒಂದು ಜನರನ್ನು ಬದಲಾಯಿಸೋದು, ಇಲ್ಲ ಜನಕ್ಕೆ ಹೊಂದ್ಕೊಂಡು ಹೋಗೋದು. ನಾವು ಹೊಂದ್ಕೊಂಡು ಹೋಗೋದನ್ನ ಕಲ್ತ್ಕೊಂಡಿದೀವಿ ಅಷ್ಟೇ. ಹಂಗಾಗಿ ಬದಲಾವಣೆಗಳು ನಮ್ಮಲ್ಲಾಯ್ತು, ಅವ್ರು ಹಂಗೆ ಇದ್ದಾರೆ. ಅವ್ರನ್ನ ಬದಲಾಯಿಸೋ ಪ್ರಯತ್ನ ನಾವು ಯಾವತ್ತೂ ಮಾಡಲಿಲ್ಲ. ಸುಮ್ಮನೆ ಬದಲಾವಣೆ ಜಗದ ನಿಯಮ ಅಂತ ಒಂದು ಲೈನ್ ಹೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದೀವಿ ಅಷ್ಟೇ. ಎಸ್. ಅಂಡ್ ಸರ್, ಹೊರಟ ಪ್ರಶಾಂತ್ ಅವರಿಗೆ ಈ ರೀತಿಯಾದಂಥ ಒಂದು ಲುಕ್ ಅನ್ನ ಕ್ರಿಯೇಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ದು ಯಾವಾಗ ನೀವು? ಇಲ್ಲ, ಅದು ತಪ್ಪಾಗ್ಬಿಡುತ್ತೆ. ಏನು ಅಂತಂದ್ರೆ ನಮ್ಮ ಕ್ರಿಯೇಟೆಡ್ ಲುಕ್ಕೇ ನಮಗೆ ಸಿಕ್ಕಿದ್ದು. ಅಂಡ್ ನಾವು ತುಂಬಾನೇ ಹುಡುಕಾಟದಲ್ಲಿದ್ವಿ. ಆ ಪಾತ್ರಕ್ಕೋಸ್ಕರ ಒಂದು 5-6 ಜನನೆಲ್ಲ ಮಾತಾಡಿಸಿ ಎಲ್ಲವನ್ನು ಮಾಡಿ ಇನ್ನೇನು ನಾಳೆ ಮುಹೂರ್ತಕ್ಕೆ ಹೊರಡಬೇಕು ಅನ್ನೋ ಟೈಮ್ನಲ್ಲಿ ನಮ್ಮ ಮ್ಯಾನೇಜರ್ ರವಿ ಅನ್ನೋರು ಕಳಿಸ್ಕೊಟ್ರು. ಸರ್, ಇದು ಪ್ರಶಾಂತ್ ಅಂತ ಹೇಳಿ ಇವಾಗ ಈ ಥರ ಇದ್ದಾರೆ, ಒಂದ್ಸರಿ ನೋಡಿ ಅಂತ ಹೇಳಿದಾಗ ಅವರ ಫೋಟೋಗ್ರಾಫನ್ನ ನಾನು ನೋಡಿ ಅಣ್ಣಂಗೆ ಕಳಿಸ್ಕೊಟ್ಟೆ. ನಾ ಈ ಥರ ಇದೆ, ಇವರು ಹೊರಟ ಪ್ರಶಾಂತ್ ಅಂತ ಹೇಳಿ, ಹೊರಟ ಐ ಲವ್ ಯು, ನನಗೆ ಚೆನ್ನಾಗಿ ಗೊತ್ತಿದೆ, ಈಗ ಇದೇ ಪೊಸಿಷನ್ಲಿದ್ದಾರೆ, ಪ್ಲಸ್ ನಮ್ಮ ಡೇಟ್ಸ್ ಮತ್ತೆ ನಾವು, ಯಾಕೆಂತಂದರೆ ನಾವು 18ಕ್ಕೆ ಮುಹೂರ್ತ ಇಟ್ಕೊಂಡಿದ್ದೀವಿ, 16ನೇ ತಾರೀಕಿಗೆ ನಾವು ಅವ್ರನ್ನ ಅಪ್ರೋಚ್ ಮಾಡ್ತೀವಿ. ಆಮೇಲೆ ಒಂದಷ್ಟು ನಮ್ಮದು ಅಂತಲೇ ಒಂದಷ್ಟು ನಿಯಮಗಳನ್ನ ಮಾಡ್ಕೊಂಡಿದ್ವಿ, ನಾವು ಒಂದು ಬೌಂಡ್ರಿಗಳನ್ನ ಇಟ್ಕೊಂಡಿದ್ವಿ. ನಾವು ಈ ಪ್ರೊಡಕ್ಷನ್ ಮಾಡಬೇಕಾದ್ರೆ ಇದೇ ಥರನೇ ಮಾಡಬೇಕು ಅಂತ ಎಲ್ಲರಿಗೂ, ರೈಟ್ ಫ್ರಮ್ ಪ್ರೊಡ್ಯೂಸರ್ ಟು ದ ಪ್ರೊಡಕ್ಷನ್ ಬಾಯ್ ಅಂತ ಏನು ನಾವು ಯಾವುದನ್ನು ಭೇದ ಭಾವ ಮಾಡ್ಕೊಳ್ದೆ ನಾವೆಲ್ಲರೂ ಒಂದು ತಂಡದ ಒಂದು 80 ಜನ ಕೂಡ ನಾವು ಹೀಗೆ ಬದುಕಬೇಕು ಈ ಒಂದು 55 ದಿವಸ ಅಂತ ಒಂದು ಚೌಕಟ್ಟನ್ನು ಹಾಕ್ಕೊಂಡು ಆ ನಿಯಮಕ್ಕೆ ನಾವು ಎಲ್ಲರೂ ಬದ್ಧರಾಗಿ ಹೊರಟಿದ್ವಿ. ಸೊ ಅದ್ರೊಳಗಡೆ ನೀವು ಕೆನ್ ಯು ಸ್ಟೆಪ್ ಇನ್ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೊಂದು ಫೋನ್ ಮಾಡಿ ಎಲ್ಲವನ್ನು ಮಾತಾಡಿದಾಗ ಅವರು ಕಥೆಯನ್ನು ಕೇಳಲಾಗಿ, ಆ ಕಥೆಯನ್ನು ಹೇಳಲಾಗಿ ನಾವೆಲ್ಲ ನಾನು ನಮ್ಮ ಲಕ್ಷ್ಮಣ್ ರೆಡ್ಡಿ ಎಲ್ಲ ಮಧ್ಯಾಹ್ನ ಹೊರಡ್ತಾ ಇದೀವಿ, ಸಂಜೆ ಹೊರಡ್ತಾ ಇದೀವಿ. ಅವಾಗ ಅವ್ರಿಗೆ ಹೇಳಿದ್ದು ಕಥೆ. ದೇವ್ರ ದಯದಿಂದ ಅದೇನೋ ಅದು ಬರ್ದಿತ್ತು ಅಂತ ಅನ್ಸುತ್ತೆ, ಪ್ರಶಾಂತ್ ಅವ್ರ ಸಿನಿಮಾದಲ್ಲಿ ಮಾಡಬೇಕು ಅಂತ. ಅವ್ರು ಬಂದಿದ್ದು ಕೂಡ ನಮಗೆ ತುಂಬಾನೇ ಒಳ್ಳೇದಾಯ್ತು. ಆ ಲಾಸ್ಟ್ ಎಂಡ್ ಮೂಮೆಂಟಲ್ಲಿ ದೇವ್ರು ಕೊಟ್ಟಂತಹ ವರ ಅಂತಾನೆ ನಾವು ಅನ್ಕೋತೀವಿ. ಸೊ ಇಟ್ ವಾಸ್ ಅ ಕ್ರಿಯೇಟೆಡ್ ಒನ್ ಓನ್ಲಿ, ಬಟ್ ಇಟ್ ವಾಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಫಾರ್ ಅವರ್ ಕಂಪನಿ. ಸೊ ಹಾಗಾಗಿ ಎಲ್ಲವೂ ಆಗಿ ದೆನ್ ಹಿ ಕೇಮ್ ಟು ಇನ್. ಓಕೆ. ಅಂಡ್ ಈ ಒಂದು ಟ್ರೈಲರ್ನಲ್ಲಿ ನೋಡ್ತೀವಿ ಅನ್ನೋದಾದ್ರೆ ಕಥೆಯ ಒಂದು ಸ್ಟೋರಿ ಲೈನ್ನ ನಾವು ಅನಲೈಸ್ ಮಾಡ್ತೀವಿ ಅನ್ನೋದಾದ್ರೆ, ಒಂದು ಊರು, ಆ ಊರಿನಲ್ಲಿ ಒಂದು ತುಂಬಿದ ಕುಟುಂಬ ಇರುತ್ತೆ, ಆ ಕುಟುಂಬಕ್ಕೆ ಏನೋ ತೊಂದರೆ ಆಗುತ್ತೆ, ಅದರ ಒಂದು ರಿವೆಂಜ್ಗೋಸ್ಕರ ಈ ಕಥೆನ ಹೆಣ್ದಿರುವಂಥದ್ದು ಹೇಗೆ ಸರ್? ಊರು ಕುಟುಂಬ ಅದಕ್ಕೊಂದಾಗತ್ತೆ ಅನ್ನೋದನ್ನ ಎಲ್ಲೂ ನಾವು, ಅದು ಅವರವರ ಇದು ಗ್ರಹಿಕೆ, ಅದೇನು ಮಾಡೋಕ್ಕಾಗಲ್ಲ. ಇಲ್ಲಿ ಏನಾಗಿದೆ, ಒಂದು ಬುಡಕಟ್ಟು ಜನಾಂಗದಲ್ಲಿ ಒಂದು ಹೆಣ್ಣು ಮಗಳಿಗಾದಂತಹ ಒಂದು ನೋವನ್ನು ನಾವು ಎತ್ಕೊಂಡ್ಬರ್ತಾ ಇದೀವಿ ಈಚೆಗೆ. ಸೊ ಇವತ್ತಿಗೂ ಕೂಡ ಆ ಹೆಣ್ಮಗು ಎಲ್ಲೋ ದೂರದ ಊರಲ್ಲಿ ಕೂತಿದೆ. ಇವತ್ತು ಆ ಮಗುಗೆ ಆಲ್ರೆಡಿ, ಆ ಹೆಣ್ಮಗು 2 ಮಕ್ಕಳಿದಾವೆ, ಎಲ್ಲವೂ ಆಗಿದೆ. ಅದು ಸಾಮಾನ್ಯವಾಗಿ ದೇವರ ನಿಯಮದ ಪ್ರಕಾರ, ಇಲ್ಲ ಪ್ರಕೃತಿ ನಿಯಮದ ಪ್ರಕಾರ, ಇಲ್ಲ ಎಲ್ಲೋ ಕಟ್ಕೊಂಡಂತಹ ಗಂಡನಿಂದ ಆದಂತಹ ಇದೆಲ್ಲ ಅಲ್ಲ. ಆ ಹೆಣ್ಣಿಗೆ ಆದಂತಹ ಒಂದು ನೋವಿದೆ. ಇಬ್ರು ಘಾತಕರು, ಇಬ್ರು ರಾಕ್ಷಸರು ಆ ಹೆಣ್ಮಗುಗೆ ತುಂಬಾನೇ ಕೆಟ್ಟದನ್ನ ಮಾಡಿ ಎಲ್ಲವನ್ನು ಮಾಡಿ ಎಲ್ಲ ಆಗಿ ಹೊರಟೋದ ಮೇಲೆ ಆ ಹೆಣ್ಮಗು ಅನುಭವಿಸಿದಂಥ ನೋವು, ಆ ನೋವಿಗೆ ಅವಳು ಪಟ್ಟ ಇದು ತಗೊಂಡಂತ ಒಂದು ಶಪಥ, ಆ ಶಪಥಕ್ಕೆ ಈ ಕುಟುಂಬ ಹೇಗೆ ಬಂದು ಸೇರ್ಕೊಳ್ಳುತ್ತೆ, ಈ ಕುಟುಂಬ ಅದರಿಂದ ಏನೇನೆಲ್ಲ ನೋವು ಅನುಭವಿಸುತ್ತೆ. ಅಂದ್ರೆ ತುಂಬಾ ಫನ್ ಆಫ್ ದ ಸ್ಟೋರಿ ಏನು ಅಂತಂದ್ರೆ, ಇಲ್ಲಿ ಕ್ಯಾರೆಕ್ಟರ್ಸ್ ಟೋಟಲಾಗಿ ಒಂದು 55 ಜನ ಇದೀವಿ ನಾವು ಇಡೀ ಸಿನಿಮಾದಲ್ಲಿ. ಅದೇನು ಅಂದ್ರೆ ಬೃಹದಾಕಾರದ ಒಂದು ಕ್ಯಾರೆಕ್ಟರೈಸೇಷನ್ಸು, ಕ್ಯಾರೆಕ್ಟರ್ಸು ಎಲ್ಲವೂ ತುಂಬಾ ಇದಾವೆ. ಇಲ್ಲಿ ಯಾರು ನಿರಂತರವಾಗಿ ನಾನು ಬಂದಿದ್ದೀನಿ, ಫಸ್ಟ್ ಸೀನಲ್ಲಿ ಬಂದೆ, ಕ್ಲೈಮ್ಯಾಕ್ಸಿಗೆ ಬರ್ತೀನಿ, ಮಧ್ಯಲ್ಲೂ ಬರ್ತೀನಿ ಅನ್ನೋ ಹೀರೋ ಇಲ್ಲ. ನಾನು ಫಸ್ಟ್ ಸೀನಲ್ಲೂ ಬಂದೀನಿ, ಇಲ್ಲೆಲ್ಲೋ ಮರ ಸುತ್ತೀನಿ, ನಾಳೆ ಬೆಳಗ್ಗೆ ಎಲ್ಲೋ ಮದುವೆ ಆಗ್ತೀನಿ, ನಾಡಿದ ಬೆಳಗ್ಗೆ ನನ್ನ ಗಂಡನಿಗೆ ಮಗು ಕೊಡ್ತೀನಿ ಅನ್ನೋ ಹೆಂಡ್ತಿನೂ ಇಲ್ಲ, ಇಲ್ಲ ಹೀರೋಯಿನೂ ಇಲ್ಲ, ಇವರಿಬ್ಬರು ನೋಡೋ ತಂದೆ ತಾಯಿನೂ ಇಲ್ಲ, ಇಲ್ಲ ಇವ್ರನ್ನ ಎದುರಾಕೊಳ್ಳುವಂತಹ ಸಮಾಜ ಅಂತ ಒಬ್ಬ ವಿಲನ್ ಅಂತ ಏನು ಹೇಳ್ತೀವಿ, ಆಂಟೋಗಾನಿಸ್ಟ್ ಅಂತ ಏನು, ಇವರೆಲ್ಲ ಇದೆಲ್ಲ ಯಾರಿಲ್ಲ. ಪ್ರೊಟೋಗಾನಿಸ್ಟ್ ಆಗಿ ಇದೆಲ್ಲ ಏನೂ ಫಾರ್ಮುಲಾ ಇಲ್ಲದೆ ಮೊದಲನೇ ಸೀನಲ್ಲಿ ಬರೋನು 2ನೇ ಸೀನಲ್ಲಿ ಸತ್ತೋಗ್ತಾನೆ, 2ನೇ ಸೀನಲ್ಲಿ ಎಲ್ಲೋ ತಲೆ ಎತ್ತೀನಿ ಅನ್ನೋನು 10ನೇ ಸೀನಲ್ಲಿ ಸತ್ತೋಗ್ತಾರೆ. ಪಾತ್ರಗಳು ಬರ್ತಾ ಇರ್ತವೆ, ಪಾತ್ರಗಳು ಹೋಗ್ತಾ ಇರ್ತವೆ, ಆದರೆ ರಕ್ತ ಮಾತ್ರ ಮೊದಲನೇ ಫ್ರೇಮಲ್ಲಿ ಏನು ಹರಿಲಿಕ್ಕೆ ಶುರು ಆಗುತ್ತೆ ಅದು ನಿರಂತರವಾಗಿ ತನ್ನ ಗುರುತನ್ನು ಬಿಡ್ತಾ 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 ಹರಿತಾ ಹೋಗುತ್ತೆ. ಸೊ ದಟ್ಸ್ ದ ಫನ್ ಆಫ್ ದ ಹೋಲ್ ಸ್ಟೋರಿ. ಅದರಲ್ಲಿ ಬರುವಂತಹ ಜನ ಅದಕ್ಕೆ ಆ ಎಮೋಷನ್ಸ್ಗೆ ಹೇಗೆ ಕನೆಕ್ಟ್ ಆಗಿ ಅವರವರ ಜೀವನ ಬಿಡ್ತಾರೆ. ಅಂದ್ರೆ ನಾವು ಮಾತಾಡ್ಕೋಬೇಕಾದ್ರೆ ನಮ್ಗೆ ಅನ್ಸಿದ್ದೇನು ಅಂತಂದ್ರೆ, ಫ್ರೆಂಡ್ಶಿಪ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಯಾವುದೇ ಹುಡುಗನಿಗಾಗಿರ್ಲಿ ಹುಡುಗಿಗಾಗಿರ್ಲಿ, ನಾವು ಮನೆಯಿಂದ ಹೊರಗಡೆ ಹೋದ ತಕ್ಷಣ ನಮ್ಮ ಕೈನ ಇಟ್ಕೊಂಡು ಆತ್ಕೊಂಡು ನಾನು ಇದೀನಿ ಜೊತೆಗೆ ಬಾ ಅಂತ ಹೇಳೋದು ಯಾವತ್ತಿದ್ದು ಒಬ್ಬ ಸ್ನೇಹಿತ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ಅಂಥವ್ರು ಫಸ್ಟ್ ರಿವೋಲ್ಟ್ ಆಗ್ತಾರೆ. ಅವರು ರಿವೋಲ್ಟ್ ಆದ್ರೆ ಏನಾಗುತ್ತೆ, ಮನೆಯವ್ರು ಸಾಮಾನ್ಯವಾಗಿ ಏನು ಹೇಳ್ತಾರೆ, ಅಷ್ಟೇ ತಾನೇ ಹೋದ, ನನ್ನ ಮಗ ಬೇಕಾಗಿರ್ಲಿಲ್ಲ ಅವ್ನಿಗೆ, ಫ್ರೆಂಡು 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 ಅಂತ ಹೋದ ಸತ್ತೋಡ, ಈ ಥರ ಹೇಳ್ಬಿಟ್ಬಿಡ್ತಾರೆ. ಇಲ್ಲ, ಫ್ರೆಂಡಿನ ತಂದೆ ತಾಯಿ ಕನೆಕ್ಟ್ ಆಗ್ತಾರೆ. ಸೊ ಫ್ರೆಂಡಿನ ತಂದೆ ತಾಯಿ ಈ ಕಡೆ ಬರ್ತಿತ್ತು ಅಂತಂದ್ರೆ ಆ ಕಡೆ ಇನ್ನೊಬ್ರು ಬರ್ತಾರೆ. ಈಗ ಎಲ್ಲೆಲ್ಲೋ ಹೋಗ್ತಿದ್ರೆ ಎಲ್ಲೆಲ್ಲೋ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಬೇಕಾಗಿರೋದು ಏನು ಅಂದ್ರೆ, ಸ್ನೇಹ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಇಲ್ಲ ಅಪ್ಪ ಅಮ್ಮನ ಒಂದು ಬಾಂಧವ್ಯ ಆಗಿರ್ಬೋದು, ಅದಕ್ಕೆ ಅಂಟ್ಕೊಂಡಂಗೆ ಹಿಂಗೆಲ್ಲ ಹೋಗ್ತಾರೆ ಅನ್ನೋದನ್ನ ನಾವು ಇಡೀ ಸ್ಕ್ರೀನ್ ಪ್ಲೇ ಫಾರ್ಮ್ಯಾಟ್ ಅಲ್ಲಿ ತೆಗೆದುಕೊಂಡ್ಬಂದು ಅದರಲ್ಲಿ ಒಂಚೂರು ಎಲ್ಲವನ್ನು ಗೆದ್ದುಕೊಂಡು ಈಗ ಹೊರಗೆ ಬಂದು ಸಿನಿಮಾ ಮಾಡಿ ಮುಗಿಸಿದ್ದೀವಿ.
ಓಕೆ, ಸೊ ಈಗ ಬ್ಲಡ್ ಶೆಡ್ ಬಗ್ಗೆ ನೀವು ಆಗಲೇ ತುಂಬಾನೇ ನೀಟಾಗಿ ಹೇಳಿದ್ರಿ ಸರ್. ಬಟ್ ಆದರೆ ಟು ಆ್ಯಡ್ ಆನ್ ಟು ಇಟ್, ಅನಿಮಲ್ ಅಥವಾ ಮಾರ್ಕೋ ಈ ಬೇರೆ ಭಾಷೆಯ ಚಿತ್ರಗಳಲ್ಲಿ ಬ್ಲಡ್ ಶೆಡ್ನ ಒಂದು ಸ್ವಲ್ಪ ವೆರೈಟಿಯಾಗಿ ಒಂದು ಮಾಡರ್ನ್ ಆಗಿ ತೋರಿಸೋದನ್ನ ಜನ ಕೊಂಡಾಡ್ತಾರೆ, ಆ ಸಿನಿಮಾಗಳನ್ನ ನೋಡ್ತಾರೆ ಜಾಸ್ತಿ. ಓ ವಾವ್, ಹೀರೋಯಿಸಮ್ ಅಂದ್ರೆ ಈ ತರ ಇರಬೇಕು ಅನ್ನೋದನ್ನ. ಬಟ್ ಆದ್ರೆ ನಮ್ಮ ಒಂದು ಭಾಷೆಯ ಸಿನಿಮಾ ಒಂದು ತುಂಬಾನೇ ಪ್ರಾಕ್ಟಿಕಲಿಗೆ ಹತ್ರವಾಗಿರುವಂತ ಒಂದು ಸಿನಿಮಾ ಬಂದ್ರೆ ಯಾಕೆ ತುಂಬಾ ಬ್ರೂಟಲ್ ಆಯ್ತು, ಈ ತರದ ಕಮೆಂಟ್ಸ್ ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ? ನಾನು ನೇರವಾಗಿ ಹೇಳ್ತೀನಿ, ನನಗೆ ಪಕ್ಕದ ಮನೆ ಹೆಂಡತಿ ಮೇಲೆನೆ ಜಾಸ್ತಿ ಕಣ್ಣು. ನಮ್ಮ ಮನೆ ಹೆಂಡತಿ ಯಾವತ್ತಿದ್ರು ಅವಳು ಹಳಗಳಾಗ್ಬಿಟ್ಟಿರ್ತಾಳೆ. ಶಿ ಈಸ್ ಯೂಸ್ ಟು ಥ್ರೋ ಅಲ್ಲ. ಅದಕ್ಕೆ ಇವ್ರುಗಳಿಗೆ ಏನು ಅಂದ್ರೆ ಪಕ್ಕದಲ್ಲಿ ಏನೇ ಮಾಡಿದ್ರು ಚೆನ್ನಾಗಿರುತ್ತೆ, ನಾವು ಮಾಡಿದ್ರೆ ಚೆನ್ನಾಗಿರಲ್ಲ. ಹಮಾರ ಬಚ್ಚ ದೂಸರೋं को भी कभी भी अच्छा लगता है. ಇದನ್ನ ನೇರವಾಗಿ ಹೇಳ್ಬಿಟ್ರೆ ಇನ್ನು ಉತ್ತರನೇ ಬೇಕಾಗಿಲ್ಲ ಅನ್ಸುತ್ತೆ. ಇವ್ರಿಗೆಲ್ಲ ಅದೇ ಆಗಿರೋ ಪ್ರಾಬ್ಲಮ್. ಇವ್ರಿಗೇನು ಅಂದ್ರೆ ಹಿತ್ತಲು ಇದು ಗಿಡ ಮದ್ದಲ್ಲ ಇವ್ರುಗಳಿಗೆ. ಪಕ್ಕದಿಂದನೇ ಮಾಡಿಸ್ಕೊಂಡ್ ಬಂದ್ರೇನೆ ಇವ್ರಿಗೆ ಔಷಧಿ. ಆ ಮಾಡಿಸ್ಕೊಂಡ್ ಬರೋದ್ರಲ್ಲಿ ತುಂಬಾ ವಿಧಾನ ಇದೆ, ನಿಮ್ಗೆ ಅದು ಅರ್ಥ ಆಗಿರುತ್ತೆ ಅನ್ಸುತ್ತೆ. ನಾ ಬರೀ ಅದನ್ನ ಔಷಧಿ ಅಂತ ಹೇಳ್ತಾ ಇದ್ದೀನಿ. ಗ್ಯಾಂಗ್ಸ್ ಆಫ್ UK ಅಂತ ಹೇಳಿದ ತಕ್ಷಣನೇ ಈ ಒಂದು ಗ್ಯಾಂಗ್ ಇಂದಾನೇ ಈ ಕತೆ ಸುತ್ತಾ ಇರುತ್ತೆ. ಈ ಒಂದು ಕತೆ ನಡೆದಿರೋ ಗ್ಯಾಂಗ್ ಅಂದ್ರೆ ಒಂದು ಗ್ಯಾಂಗ್ ಆಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅದೇನಾದ್ರು ಒಂದು ಗ್ಯಾಂಗ್ ಆಗಿದ್ರೆ ಗ್ಯಾಂಗ್ ಅಂತ ಹೇಳ್ಬೋದಾಯ್ತು. ಗ್ಯಾಂಗ್ಸ್ ಅಂತ ಬಂದಾಗ ಏನಾಗುತ್ತೆ, ನಿಮ್ಗೆ ತಂಡಗಳೇ ಹುಟ್ಕೊಳಕ್ ಶುರು ಆಗ್ಬಿಡುತ್ತೆ. ಈಗ ನಮ್ದ್ರಲ್ಲಿ ಏನಾಗುತ್ತೆ, ಫಸ್ಟ್ ಇಂದ ಏನೋ ಒಂದು ಮಾಡ್ಕೊಂಡ್ ಬರ್ತಾ ಇತ್ತು ಅಂತಂದ್ರೆ ಎಲ್ಲೋ ಇಂದ 3/4 ಆಫ್ ದ ಫಿಲ್ಮ್ ಇನ್ನೊಂದು ಇಬ್ರು ಅಣ್ಣ ತಮ್ಮಂದ್ರು ಸೈಕಲ್ ಬ್ರದರ್ಸ್ ಅಂತ ಇಬ್ರು ಹುಟ್ಕೋತಾರೆ. ಸೊ ಅವರು ಇವ್ರ ಹತ್ರ ಏನೋ ಒಂದು ಆಶ್ರಯ ಕೇಳಕ್ಕೆ ಅಂತ ಬರ್ತಾರೆ, ನಮಗ್ ಸಹಾಯ ಮಾಡಿ, ನಿಮ್ಮವ್ರು ಯಾರೋ ಹಿಂಗ್ ಮಾಡಿದಾರಂತೆ, ಇವ್ರು ಬಂತು ಅಂದ್ರೆ ನಾವಲ್ಲಿ ಇವ್ರನ್ನ ಅವ್ರಿಗೊಂದು ಉತ್ತರ ಕೊಡ್ಬೇಕಾಗಿದೆ. ಸೊ ತಂಡಗಳು ಒಂದಕ್ಕೊಂದಕ್ಕೆ ಜಾಯಿನ್ ಆಗ್ತಾ ಹೋಗ್ತವೆ. ಇದು ಪ್ರಾಯಶಃ ಹಳೆಯ ಭೀಮಾ ತೀರದಲ್ಲಿ ನೀವು ಇದನ್ನ ಜಾಸ್ತಿ ನೋಡ್ತಾ ಇದ್ರಿ. ಇದನ್ನ ಅಲ್ಲಿ ಯಾರನ್ನು ಬಿಟ್ಕೊಡ್ತಾ ಇರ್ಲಿಲ್ಲ. ಅವ್ರಿಗೆ ಯಾರಿಗಾರು ನೋವು ಅಂದ್ರೆ ಆ ನೋವು ಯಾರಿಗಾಗಿದೆಯೋ ಅವ್ರ ಜೊತೆ ಸೇರಿ ಅವ್ನಿಗೆ ಎಲ್ಲಿ ನೋವು ಕೊಟ್ಟರು ಆ ನೋವು ಕೊಟ್ಟವ್ರಿಗೆ ಹೋಗಿ ಹೊಡೆಯೋದ್ರಲ್ಲೇ ಅವ್ರಿಗೆ. ಇದು ಡೆಡ್ಲಿ ಸೋಮ ಕೂಡ ಒಂದು ಪನ್ ಆಫ್ ದಟ್ ಫಿಲ್ಮ್ ವಾಸ್ ಸೇಮ್. ಸೋಮ ಯಾವತ್ತೂ ಅವನಿಗೋಸ್ಕರ ರೌಡಿ ಆಗ್ಲಿಲ್ಲ, ಎಲ್ಲ ತಂದೆಗೋಸ್ಕರ ಎಲ್ಲೋ ಆಗ್ತಾನೆ. ತಂದೆ ಹೊಡೆದು ಎಲ್ಲೋ ಒಳಗಡೆ ಹೋಯ್ತು ಅಂದ್ರೆ ಅವ್ನು ಬಿಡ್ಡ ಸೇರ್ಕೋತಾನೆ. ಬಿಡ್ಡನ್ ಸೇರ್ಕೊಂಡು ಆ ಎಮೋಷನ್ಸ್ ಇದೆಯಲ್ಲ ಸರ್, ಆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ, ಎಸ್ಪೆಷಲಿ ಇನ್ ದಿಸ್ ಸಾರ್ಟ್ ಆಫ್ ಅಂಡರ್ ವರ್ಲ್ಡ್. ಇದ್ರಲ್ಲಿ ಇವತ್ತಿಗೂ ನಾವು ಹೊರಗಡೆ ಪ್ರಪಂಚದಲ್ಲಿ ನನಗೆ ಗೊತ್ತಿಲ್ಲ ಅದೇನ್ ಸ್ನೇಹ ಸಂಬಂಧ ಅದು ಹೇಗೆ ಉಳಿದಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಕೆಲವು ಸ್ನೇಹಿತರು ಒಂದಷ್ಟು ಜನ ಇದ್ದಾರೆ. ಇವತ್ತು ನನಗೆಲ್ಲೋ ಒಂಚೂರು ನೋವು ಅಂತಂದ್ರೆ ನೀವು ರಾತ್ರಿ 2:30-3 ಗಂಟೆಗೆ ಫೋನ್ ಮಾಡಿದ್ರು ಕೂಡ ಮನೆ ಬಾಗಿಲು ಬಂದು ನಿಂತ್ಕೋತಾರೆ. ಅದೇ ಈ ಸೊಫಿಸ್ಟಿಕೇಟೆಡ್ ಸೋ ಕಾಲ್ಡ್ ಹೈ ಕ್ಲಾಸ್ ಸೊಸೈಟಿ ಅಂತ ಏನಿದಾರಲ್ಲ, ಅವ್ರಿಗೆ ನೀವು ರಾತ್ರಿ 2:30 ಇಲ್ಲ 9 ಮಾಡೋದ್ರೊಳಗೆ ಇದು ಫೋನ್ ಸೈಲೆಂಟ್ ಹಾಕೊಂಡ್ಬಿಟ್ಟಿರ್ತಾರೆ. ಬೆಳಗ್ಗೆ 6 ಗಂಟೆ ಸುಪ್ರಭಾತ ಆದ್ಮೇಲೆ 7 ಗಂಟೆಗೆ ಅವ್ರು ಬೆಡ್ ಕಾಫಿ ಕುಡಿದ್ಮೇಲೆ ನಿಮ್ಗೊಂದು ಫೋನ್ ಮಾಡ್ತಾರೆ, ಏನೋ ನಿನ್ನೆ ರಾತ್ರಿ ಮಾಡಿದ್ಯಲ್ಲ, ಯಾಕೆ ಈ ಸ್ಲೋನೆಸ್ ನಲ್ಲೇ ಜೀವ ಹೊಟ್ಟೋಗ್ಬಿಟ್ಟಿರುತ್ತೆ. ಸೊ ನಾ ಹೇಳೋದೇನು ಅಂತಂದ್ರೆ, ದಿಸ್ ಬ್ಲಾಕ್ ಶೇಡೆಡ್ ವರ್ಲ್ಡ್ ಆರ್ ಬ್ಲಾಕ್ ಇದ್ರದ್ದು ಅಂತ ನೀವೇನ್ ಕರಿತೀರಾ, ಆ ಪ್ರಪಂಚದಲ್ಲಿರೋ ನಿಯತ್ತು ನಿಜಾಯಿತಿ ಈ ಪ್ರಪಂಚದಲ್ಲಿ ಇಲ್ಲ. ಸೊ ಅಲ್ಲಿರುವಂತಹ ಸಂಬಂಧ, ಅಲ್ಲಿರುವಂತಹ ಸ್ನೇಹ, ಅಲ್ಲಿರುವಂತಹ ಅಣ್ಣ ತಮ್ಮಂದರ ಬಾಂಧವ್ಯ ಇದೆಯಲ್ಲ, ಅದು ಈ ಪ್ರಪಂಚದಲ್ಲಿ ಇಲ್ಲ. ಸೊ ಗ್ಯಾಂಗ್ ಅಂತಲ್ಲ, ಲಾಟ್ ಆಫ್ ಪೀಪಲ್ ಹೂ ಜಾಯಿನ್ಸ್ ಟುಗೆದರ್ ಒನ್ ಟು ಒನ್ ಗ್ರೂಪ್ಸ್ ಜಾಯ್ನ್ ಆಗ್ತಾ ಹೋಗುತ್ತಲ್ಲ. ಸೊ ದಟ್ ವಿ ಹ್ಯಾವ್ ಮೆನ್ಷನ್ಡ್ ಅಸ್ ಗ್ಯಾಂಗ್ಸ್ ಆಫ್ UK ಅಂತ. ಅಂಡ್ ಆ UK ಕೂಡ ಎಷ್ಟೋ ಜನ ನಮ್ಗೆ ಒಂಥರ ಯುನೈಟೆಡ್ ಕಿಂಗ್ಡಮ್ ನಕಪಾಟ್ಲಾಗಿ ತುಂಬಾ ಇದು ನಾವು ಶುರು ಮಾಡಿದ ದಿವಸದಿಂದ ಇಲ್ಲ. ಕೆಲವ್ರು ಕೇಳಿದ್ದೇನು ಅಂತಂದ್ರೆ, ಓ ಇದೇನು ಯುನೈಟೆಡ್ ಕಿಂಗ್ಡಮ್ ಪಿಕ್ಚರ್ ಮಾಡ್ತೀರಾ ನೀವು, ಫಸ್ಟ್ ಪಿಕ್ಚರೇ ನೀವು ಅಲ್ಲಿ ಮಾಡ್ಬಿಡ್ತೀರಾ ಅಂತ. ನಾನು ಅದೇ ಅಂದೆ, ನಾವು ಈಗಲೂ ಅನ್ಕೊಂಡಿರೋದೇ ಅದೇ. ನಾವು ಭಾಗ ದಿಸ್ ಅಂಡ್ ವಿ ಹ್ಯಾವ್ ಗಾನ್ ಫಾರ್ ದ ಸೆಕೆಂಡ್ ಪಾರ್ಟ್. ಈಗ ನಮ್ಗೆ ಪಿಕ್ಚರ್ ರಿಲೀಸ್ ಆಗಿ ಸ್ವಲ್ಪ ಇನ್ನೊಂದು 1-2 ವಾರ ಕಲಿಯೋದ್ರೊಳಗೆ ನಮ್ದು ಸೆಕೆಂಡ್ ಪಾರ್ಟ್ ಆಲ್ರೆಡಿ 1 hour ಆಫ್ ದ ಕಂಟೆಂಟ್ ಏನಿದೆ ಶೂಟ್ ಮಾಡಿ ಬಂದಿದ್ದೀವಿ. ಅದಕ್ಕೊಂದಷ್ಟು ಜಾಯಿನ್ ಮಾಡ್ತಾ ಹೋಗ್ತೀವಿ. ವೈ ನಾಟ್? ನೀವು ಹೇಳಿರೋದೇ ಆಸೆ, ನೀವು ಅನ್ಕೊಳ್ತಾರೋ ಈ ಗೇಲಿ ಮಾತುಗಳೇ ನಾಳೆ ಬೆಳಗ್ಗೆ ಈ ಪಂಚನ ತಗೊಂಡೋಗಲ್ಲಿ ನಿಲ್ಸಿದ್ರೆ ನಾವು ಕನ್ಸುಗಳು ಕಾಣೋದಕ್ಕೆ ಏನಿದೆ ಸರ್, ಅದನ್ನ ನನ್ಸ್ ಮಾಡೋದಕ್ಕೂ ಪ್ರಯತ್ನಗಳನ್ನ ಮಾಡೋದಕ್ಕೆ ಎಲ್ಲ ಹೋರಾಟಗಳು ಮಾಡ್ತೀವಿ ಅಷ್ಟೇ. ನೈಸ್ ಸರ್. ಅಂಡ್ ನಮ್ಮ ಚಿತ್ರರಂಗದಲ್ಲಿ ಒಂದು ಚಿಕ್ಕದೋ ಅಥವಾ ದೊಡ್ಡದೋ ಒಂದು ಕೊರಗಿದ್ದೇ ಇದೆ. ದಟ್ ರೈಟರ್ಸ್ಗಳಿಗೆ ಸಿಗ್ಬೇಕಾದಂತಹ ಒಂದು ಸ್ಥಾನಗಳು ಸರಿಯಾಗಿ ಸಿಗೋದಿಲ್ಲ ಅಂತ ಹೇಳಿ. ಅದು ಸಿಗದೆ ಹೋಗಿದ್ರೆ ನಾನು ನನ್ನ ಅಣ್ಣ ಇವತ್ತಿಲ್ಲಿ ಕೂತ್ಕೋತಾನೆ ಇರಲಿಲ್ಲ. ನಾನು ನನ್ನ ಅಣ್ಣ ಪೂಜಿಸುವಂತಹ ನಮ್ಮ ಗುರುಗಳು ನೋಡಿ ಎಲ್ಲಿ ಕೂತಿದ್ದಾರೆ ಇವತ್ತು, ದೇವ್ರ ಸ್ಥಾನದಲ್ಲಿ ಅವ್ರು ಕೂತ್ಕೋತಾ ಇರಲಿಲ್ಲ. ನಾವು ಯಾವತ್ತೂ ಇದನ್ನ ಅನ್ಕೊಂಡೇ ಇಲ್ಲ ಸರ್. ಈ ಕೇಮೆ ಇಲ್ದಿರೋರು, ಕೆಲಸ ಇಲ್ದಿರೋರೆಲ್ಲ ಇದನ್ನೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ದುಡ್ಡಿಲ್ಲ, ಸ್ಥಾನ ಇಲ್ಲ, ಮಾನ ಇಲ್ಲ, ಅದಿಲ್ಲ ಅಂತ. ಎಲ್ರಿಗೂ ಅವ್ರದ್ದು ಅವ್ರಿಗೆ ಇದೆ. ನಾವು ಮೊನ್ನೆನೂ ಹೀಗೆ ಮಾತಾಡ್ತಾ ಇದ್ವಿ. ಚಿ ಉದಯಶಂಕರ್ ಸಾರು ಒಂದು ಸಾಂಗಿಗೆ ಎಷ್ಟು ತಗೋತಿದ್ರು ಅಂತ ನಿಮಗೆ ಗೊತ್ತಾ? ಸುಮ್ಮನೆ ಒಂದು ಊಹೆನಲ್ಲಿ ಹೇಳಿ, ಒಂದು ಊಹೆಯಲ್ಲಿ ಹೇಳಿ ಸರ್, ಏನಿದೆ ಗೆಸ್ ಮಾಡಕ್ಕೆ? ಸಾಂಗ್ ಬರೆಯೋದಕ್ಕೆ ಆಗಿನ ಕಾಲದಲ್ಲಿ
ಐ ಮೀನ್ ಗೊತ್ತಿಲ್ಲ, ಸುಮ್ಮನೆ ಗೆಸ್. ಒಂದು 20,000 ಸರ್ ಅಲ್ವಾ ಸರ್? 250 ರೂಪಾಯಿ ಸರ್. ಓಕೆ. ಆಡಿಸುವಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರ ಹರಿದ ಬೊಂಬೆ, ಇದನ್ನೆಲ್ಲ ಬರಿಬೇಕಾದ್ರೆ ಯಾರು ಬರಿತಾ ಇದಾರೆ ಸರ್ ಇವತ್ತು? ಅದನ್ನೆಲ್ಲ ಆ ಮೌಲ್ಯಗಳನ್ನ ಇಟ್ಕೊಂಡು, ಆ ಸಂಬಂಧಗಳನ್ನ ಇಟ್ಕೊಂಡು, ನೋವು ನಲಿವು, ಆಡಿಸಿ ನೋಡು ಬೀಳಿಸಿ ನೋಡು, ಇದನ್ನೆಲ್ಲ ಯಾರು ಇವತ್ತು ಇದೆ ಹೇಳಿ? ಎಲ್ಲ ಕದೀತಾ ಇದ್ದಾರೆ ಹೊರತಾಗಿ. ಇರೋದೇ ಅಫ್ಕೋರ್ಸ್ ನಾವು ಕದೀತಾ ಇದೀವಿ, ಇರೋದೇ ಸರಿಗಮ ಪದನಿಸ, ತದನಂತರ ರಾಮಾಯಣ ಮಹಾಭಾರತ ಮತ್ತು ಶ್ರೇಷ್ಠವಾದಂತಹ ಭಗವದ್ಗೀತೆ. ಇದಿಷ್ಟು ಬಿಟ್ರೆ ನಮ್ಗೆ ಇನ್ನೇನಿಲ್ಲ. ಭಾರತ ನಂಬಿರೋದೇ ಇಲ್ಲ, ಭಾರತದ ಬುದ್ಧ ಬುನಾದಿನೇ ಅದು. ಇದಿಷ್ಟು ಬಿಟ್ರೆ ನಮ್ಮ ಹತ್ರ ಇಲ್ಲ. ಇನ್ನೇನ್ ಸರ್ ಅವತ್ತಿಗಿಂತನ ನೀವು ಮಾಡಿರೋದು? ಅದಕ್ಕಿಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಇವತ್ತು? ಅದಕ್ಕಿಂತ ಹೆಚ್ಚಾಗಿ ಬೆಲೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಬರೀ ಇದು ರೈಟರ್ಗಳಿಗೆ ಬೆಲೆ ಇಲ್ಲ ಅನ್ನೋ ಕೊರಗು ಒಂದು ಇದೆ ಮಾತ್ರ ಅಂತಲ್ಲ. ಎಷ್ಟೋ ಜನ ಹೇಳಿರೋದು ಇಲ್ಲಿ ರೈಟರೇ ಇಲ್ಲ ಅಂತ. ಬಹಳಷ್ಟು ಜನ ಎಕ್ಸ್ಟೆಂಡೆಡ್ ಇಲ್ಲಿ ರೈಟರ್ಗಳೇ ಇಲ್ಲ, ಇಲ್ಲಿ ಡೈರೆಕ್ಟರ್ಗಳೇ ಇಲ್ಲ. ಇದು ಬಂದಿದ್ದಾವೆ, ಇಲ್ಲ ಅಂತಲ್ಲ. ನಾನು ಎಲ್ರಿಗೂ ಒಂದು ಪ್ರಶ್ನೆ ಅಥವಾ ನಿಮ್ಮ ಮೂಲಕ ಹೇಳೋಂಥದ್ದು, ಇಲ್ಲಿ ರೈಟ್ ಇಲ್ಲ, ಡೈರೆಕ್ಟರ್ ಇಲ್ಲ, ರೈಟರ್ ಸರಿಯಾದ ಬೆಲೆ ಸಿಗ್ತಿಲ್ಲ ಅಂತ ಅಂದಮೇಲೆ ಇಷ್ಟೊಂದು ವರ್ಷಗಳ ಸಿನಿಮಾಗಳು ಹೆಂಗ್ ಬರ್ತಾ ಇದಾವೆ? 93 ವರ್ಷದ ಇತಿಹಾಸ, 270 ಸಿನಿಮಾಗಳು ಹೆಂಗ್ ಬರ್ತಾ ಇದಾವೆ? ಸೊ ಇಲ್ಲಿ ಡೈರೆಕ್ಟರ್ ಇಲ್ಲ, ರೈಟರ್ ಇಲ್ಲ, ರೈಟರ್ಗೆ ಬೆಲೆ ಇಲ್ಲ. ಬಹುಶಃ ಹಂಗಾರೆ ಯಾರು ಹೇಳ್ತಿದಾರೆ ಅಥವಾ ಪ್ರೊಡ್ಯೂಸರ್ ಬೇರೆ ಯಾರೋ ಅವರೇ ಸಿನಿಮಾ ಮಾಡ್ತಿರ್ಬೇಕು ಹಂಗಾರೆ, ಅಲ್ವಾ? ಅವರೇ ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಅಂತ ರಿಸಲ್ಟ್ಗಳು ಕಾಣಿಸ್ತಾ ಇದೆ ಅಲ್ವಾ? ಬಹುಶಃ ನೀವು ಯಾರ್ಯಾರು ಎಲ್ಲೆಲ್ಲಿ ಏನೇನು ಬೆಲೆ ಸಿಗಬೇಕು ಅದು ಸಿಕ್ಬಿಟ್ರೆ, ಅವ್ರನ್ನ ಸರಿಯಾಗಿ ಗೌರವಿಸ್ಕೊಂಡ್ರೆ, ಅಥವಾ ನಾನು ಇದನ್ನು ಬರೀ ರೈಟರು ಅಂತ ಹೇಳ್ತಾ ಇಲ್ಲ, ಎಲ್ಲ ಟೆಕ್ನಿಷಿಯನ್ಸ್ಗಳಿವೆ, ಅವ್ರವ್ರದ್ದೇ ಆದ ಕೆಲಸಗಳು ಗೊತ್ತಿರುತ್ತೆ, ಅವ್ರವ್ರಿಗೆ ಆ ಕೆಲಸಕ್ಕೆ ಗೌರವ, ಆ ಸ್ಥಾನಮಾನ ಸಂಭಾವನೆ ಅವ್ರನ್ನ ಕರೆಕ್ಟಾಗಿ ದುಡಿಸ್ಕೊಂಡ್ಬಿಟ್ರೆ ಸಿನಿಮಾ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರುತ್ತೆ. ನಡ್ಕೊಂಡ್ ಬಂದಿರೋಂಥದ್ದು 93 ವರ್ಷ, ಇನ್ನೂ 100 ವರ್ಷ ಚೆನ್ನಾಗಿದೆ. ಕೈಗೆ ಸಿಗದ ದ್ರಾಕ್ಷಿ ಯಾರೋ ಹುಳಿ ಅಂದ್ರಂತೆ. ಇಷ್ಟ ಇಲ್ಲ ಸರ್, ನಮ್ಗೆಲ್ಲವೂ ಕೊಟ್ಟಿದೆ ಈ ಚಿತ್ರರಂಗ. ನಾವು ಕೂಡ ಬಂದಿದ್ದು ಬರಹಗಾರರಾಗೆ ಬಂದ್ವಿ. ಅಣ್ಣ ಬಂದಿದ್ದು ಬರಹಗಾರನಾಗಿ, ನಾನು ಒಬ್ಬ ಆರ್ಟಿಸ್ಟ್ ಆಗಿ ಬಂದು, ಅದಂತರ ಕ್ಲಾಬ್ ಬೋರ್ಡ್ ಅಸಿಸ್ಟೆಂಟ್ ಆಗಿ ಬಂದು, ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಮಾಡ್ತೀರೇನ್ರಿ ಬರ್ದ್ಬಿಡ್ರಿ ಅಂತಂದ್ರೆ ರೈಟರ್ ಆಗಿ ಎಲ್ಲವನ್ನೂ ಮಾಡಿದ್ವಿ. ಎಲ್ಲವೂ ಕೊಟ್ಟಿದೆ ಸರ್. ಇವತ್ತು ನಾವು ಮತ್ತೆ ಬಂದು ಸಿನಿಮಾ ಮಾಡ್ಕೋತಾ ಇದೀವಿ ಅಂತಂದ್ರೆ ಅಣ್ಣ ಇಸ್ ದ ಸೀನಿಯರ್ ಮೋಸ್ಟ್ ಪ್ರೊಡ್ಯೂಸರ್. ಈಗ ಅವ್ರ ಜೊತೆ ನಾವು ಕಾಲಿಟ್ಟು ಎಲ್ಲವೂ ಮಾಡ್ತಾ ಇರ್ಬೇಕಾದ್ರೆ ಇದಕ್ಕೆ ದುಡ್ಡು ಯಾರು ಕೊಟ್ಟರು ಸರ್ ನಮಗೆ? ನಮ್ಮಪ್ಪ ಅಂತೂ ಇಲ್ಲ. ನಮ್ಮಪ್ಪ ನಮ್ಮನ್ನು ಬಿಟ್ಟೋದಾಗ 600 ರೂಪಾಯಿ. ಇನ್ನು ಅಣ್ಣನ ವಿಷಯಕ್ಕೆ ಬಂತು ಅಂದ್ರೆ ಅವ್ರ ಮನೆಯಲ್ಲೂ ಅವ್ರು ಕಷ್ಟಪಟ್ಕೊಂಡೇ ಬಂದವರು. ಎಲ್ಲ ನಾವೆಲ್ಲ ಪ್ರೊಡ್ಯೂಸ್ ಮಾಡೋ ಮಟ್ಟಕ್ಕೆ ಈ ಇಂಡಸ್ಟ್ರಿ ನಮ್ಮನ್ನ ಕಾಪಾಡಿದೆ ಅಂತಂದ್ರೆ ಬೆಲೆ ಕೊಟ್ಟಿಲ್ಲ ಅಂತ ಹೇಳಕ್ಕಾಗತ್ತ? ತುಂಬಾ ಚೆನ್ನಾಗಿಟ್ಟಿದೆ ಸರ್. ಅದೆಲ್ಲ ತುಂಬಾ ತುಂಬಾ ಅದೇ, ಯಾರು ತಾಯಿಯನ್ನ ತುಂಬಾ ಪ್ರೀತಿಯಿಂದ ಗೌರವಿಸ್ತಾ ನೋಡ್ತಾರೋ ಆ ತಾಯಿ ಅವ್ರನ್ನ ಮೊದಲಲ್ಲೇ ಅಷ್ಟೇ ಚೆನ್ನಾಗಿ ಕಾಪಾಡ್ಕೋತಾರೆ. ತಾಯಿಯನ್ನ ಬೇರೆ ಅನ್ನೋರ್ನ ಆ ತಾಯಿನೂ ಕೂಡ ಹಂಗೆ ಬೇರೆ ಅವ್ರನ್ನ ಇಟ್ಟಿರ್ತಾರೆ. ಓಕೆ. ಅಂಡ್ ಇನ್ನು ಸರ್, ನಮ್ಮ ಕರ್ನಾಟಕದ ಯಜಮಾನರು ವಿಷ್ಣುದಾದ ಅವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಅಂದ್ರೆ ಅವರ ಒಡನಾಟ ಇತ್ತು ನಿಮ್ಮ ಜೊತೆಗೆ. ಹೇಗಿರ್ತಾ ಇದ್ರು ಸೆಟ್ನಲ್ಲಿ? ಯಾವ ರೀತಿಯಾದಂತಹ ಒಂದು ವಾತಾವರಣ ಇರ್ತಾ ಇತ್ತು ಅವ್ರು ಬಂದ್ರೆ, ಅಥವಾ ನಿಮ್ಮ ಜೊತೆಗಿದ್ದಂತಹ ಒಂದು ಬಾಂಧವ್ಯ? ಇಲ್ಲ, ಅಣ್ಣ ಆಗ್ಲೇ ಹೇಳಿದ್ರಲ್ಲ, ರಾಜ್ಕುಮಾರ್ ಸರ್ ಹಿರಣ್ಯಕಶಿಪು ಹಾಗೆ ಮಾಡ್ತಾ ಇದ್ದಂತ ಆ ವಿಷಯ ಆಗಿರ್ಲಿ, ಇಲ್ಲ ವಿಷ್ಣು ಸರ್ ಹೂವನ್ನು ಇಟ್ಕೊಂಡು ಮೇಡಮ್ ಅಂತ ಕರೆಯೋದಾಗಿರ್ಲಿ, ಈ ತರ ಎಲ್ಲ ಹೇಳುವಂತಹ ಪರ್ಫಾರ್ಮರ್ಸ್ ಅಂತ ಏನಾದ್ರು ಇತ್ತು ಅಂತಂದ್ರೆ ಆ ಆ ಯುಗ ಮುಗಿದೋಗಿದೆ. ಆ ಜಾಗದಲ್ಲಿ ಒಂದ್ ಕಡೆ ಸೂರ್ಯ ಅಂತ ಕರೆದ್ರೆ ರಾಜ್ಕುಮಾರ್ ಸರ್ ಆಯ್ತು ಅಂತ, ಒಂದ್ ಕಡೆ ಚಂದ್ರ ಅಂತ ಕರೆದ್ರೆ ಅದು ವಿಷ್ಣು ಸರ್. ಅಮೇಝಿಂಗ್ ಪರ್ಸ್ನಾಲಿಟಿ, ಪರ್ಸನ. ಅವರು ಬಂತು ಅಂತಂದರೆ ಅವ್ರು ಬರ್ತಾ ಇದ್ದ ಮಜಾನೇ ಬೇರೆ ಇತ್ತು. ಸೆಟ್ಸಿಗೆ ಬರ್ತಾ ಇದ್ರೆ ಆಮೇಲೆ ಅದೊಂದಿತ್ತು. ಅವ್ರು ಅಲ್ಲಿಂದ ಫಾರ್ ಎಕ್ಸಾಂಪಲ್ ನಾವೆಲ್ಲ ಇದು ಕಂಠೀರವ ಸ್ಟುಡಿಯೋ ಗೇಟ್ ಓಪನ್ ಆಯಿತು ಅಂತ ಇದ್ದಂಗೆ ಗೊತ್ತಾಗ್ಬಿಡೋದು ನಮಗೆ. ಬರೋ ರಭಸ, ಸ್ಪೀಡು, ಆಮೇಲೆ ಅವ್ರು ಕೆಳಗೆ ಇಳಿತಾ ಇದ್ದ ಸ್ಟೈಲ್, ಅವ್ರು ಹಾಕ್ತಾ ಇದ್ದಂಥ ಬಟ್ಟೆ, ವೈಟ್ ಆ್ಯಂಡ್ ವೈಟ್ ಶೂಸು, ಗಾಗಲ್ಸು, ಗ್ಲೇರ್ಸು. ಆಮೇಲೆ ಅವ್ರು ಬಂದರೆ ರೈಟ್ ಫ್ರಮ್ ದ ಪ್ರೊಡಕ್ಷನ್ ಬಾಯ್ ಇಂದ ಹಿಡಿದು ಡೈರೆಕ್ಟರ್ ಕೂಡ ನಾವೆಲ್ಲ ಎವ್ರಿ ಡೇ ಯೂಸ್ ಟು ವೆಲ್ಕಮ್ ಹಿಮ್. ಎವ್ರಿ ಡೇ ಅಲ್ಲಿ ಏನಾದ್ರು ನಡೀತಿದೆ, ಸಾರ್ ಬಂದ್ರು ಸಾರ್, ಅದೆಲ್ಲ ಗುಸುನಲ್ಲಿ ನಡೀತಾ ಇತ್ತು. ಇನ್ನೂ ಅಣ್ಣಂಗೆ ಎಕ್ಸ್ಪೀರಿಯನ್ಸ್ ತುಂಬಾ ಇರುತ್ತೆ. ರಾಜ್ಕುಮಾರ್ ಸರ್ ಜೊತೆ ಅವರು ಕೂತಿದ್ದಾರೆ, ಮತ್ತೆ ಇದೆಲ್ಲ ಅಣ್ಣವರಾಗಿರ್ಬೋದು, ಇವರೆಲ್ಲ ಬರ್ತಾ ಇದ್ರೇನೆ ಒಂದು ಭಯ ಮನ್ಸಿನಲ್ಲಿ ಕಾಡ್ತಾ ಇತ್ತು. ಓ ಬಂದ್ಬಿಟ್ರು, ಕೆಲಸ ಬೇಗ ಸ್ಟಾರ್ಟ್ ಮಾಡ್ಬೇಕು, ಅದ್ ಬಿಟ್ಟಿದೀವಿ, ಇದು ಬಿಟ್ಟಿದೀವಿ, ಇದೆಲ್ಲ ಶುರು ಆಗ್ತಾ ಇತ್ತು. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಹೀರೋ ಬರ್ತಾನೆ, ಅವ್ನ ಪಾಡಿಗೆ ಅವ್ನು ಹೋಗಿ ಕ್ಯಾರವನಲ್ಲಿ ಕೂತ್ಕೋತಾನೆ. ಡೈರೆಕ್ಟರ್ ಸರ್ ಹೀರೋ ಬಂದು ಕೂತೊಳಗೆಳಪ್ಪ ಕರಿಯೋಣ, ಶಾರ್ಟ್ ಬಂದಾಗ ಕರಿಯೋಣ. ಇದೆಲ್ಲ ಏನಾಗುತ್ತೆ, ರೆಸ್ಪೆಕ್ಟ್ ಅನ್ನೋದು ಹೊರಟೋಗಿದೆ. ಅದನ್ನ ಯಾರು ಉಳಿಸ್ಕೋತಾನೂ ಇಲ್ಲ. ಆಮೇಲೆ ಡೈರೆಕ್ಟರ್ಗೆ ಇರಬೇಕಾದಂಥ ಗೌರವ ಉಳಿಸ್ಕೋತಾ ಇಲ್ಲ, ಪ್ರೊಡ್ಯೂಸರ್ಗೆ ಇರಬೇಕಾದ ಗೌರವ ಉಳಿಸ್ಕೋತಾ ಇಲ್ಲ. ಆ ನಿಟ್ಟಿನಲ್ಲಿ ತುಂಬಾನೇ ಬಹಳಷ್ಟು ಆಗಿದೆ. ಆಮೇಲೆ ನಮ್ಮ ಯಜಮಾನ್ರ ಜೊತೆ ನಾನು ಕಳೆದಂಥದ್ದು ನಾ ಹೇಳಿದ್ನಲ್ಲ ಸರ್, 9 ವರ್ಷ ನನ್ನನ್ನು ಅವರು ಮೊದಲಲ್ಲಿ ಇಟ್ಟು ಸಾಕ್ಬಿಟ್ಟು ನನ್ನನ್ನು ಈಚೆ ಬಿಟ್ರು. 2000 ಇಟ್ ಸ್ಟಾರ್ಟೆಡ್ ಇನ್ 1993. ಐ ಕೇಮ್ ಔಟ್ ಆನ್ 2002.
9 ವರ್ಷ ನನ್ನ ತಾಯಿ ಗರ್ಭದಲ್ಲಿ ಇಟ್ಕೊಂಡಿದ್ರು. ಈ ನನ್ನ ಯಜಮಾನ ತನ್ನ ಮಡ್ಲಲ್ಲಿ ಇಟ್ಟು ನನಗೆ ಸಾಕಿ ಎಲ್ಲ ಮಾಡಿ ಇವತ್ತು ಏನೋ ನೀವು ರೆಕಗ್ನೈಸ್ ಮಾಡ್ತಿದ್ದೀರಾ ಅಂದರೆ ಅದು ಬಿಕಾಸ್ ಆಫ್ ಯಜಮಾನ. ಸೊ ದಟ್ ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ಬ್ಲೆಸ್ಡ್. ಓಕೆ. ಆ್ಯಂಡ್ ಅವರು ಮಾಡ್ತಾ ಇದ್ದಂಥ ಮೂವೀಸ್ಗಳನ್ನು ಅಷ್ಟೇನೆ ಬಹಳಷ್ಟು ಇಂಪ್ಯಾಕ್ಟ್ಫುಲ್ ಆಗಿರ್ತಾ ಇತ್ತು. ಇವಾಗ ಅಣ್ಣವರೇನೇ ಆಗಲಿ 1 ವರ್ಷಕ್ಕೆ 14 ಸಿನಿಮಾನ ರೆಡಿ ಮಾಡಿ ರಿಲೀಸ್ ಕೂಡ ಮಾಡಿರ್ತಾ ಇದ್ರು. ಬಟ್ ಇವಾಗಿನ ಕಾಲದಲ್ಲಿ ಒಂದು ಮೂವಿ ರಿಲೀಸ್ ಆಗಬೇಕು ಅಂದರೆ 3 ವರ್ಷ ತಗೊತಾ ಇದೆ. ಆ್ಯಂಡ್ ಅಲ್ಲೂ ಕೂಡ ಸ್ವಲ್ಪ ಡಿಲೇಗಳಾಗ್ತಾ ಇರುತ್ತೆ ಸರ್. ಇಸ್ ಇಟ್ ಲೈಕ್ ಮೂವಿ ಮೇಕಿಂಗಲ್ಲಿ ನಾವೆಲ್ಲ ಒಂದು ಕಡೆ ಜಾಸ್ತಿ ಟೈಮ್ನ ತಗೊತಾ ಇದೀವ, ಅವ್ರು ರಿಲೀಸ್ ಮಾಡೋದಕ್ಕೆ ಈ ಡೇಟ್ ಬೇಕು ಅಂತ ಹೇಳಿ ನಾವು ವೆಯ್ಟ್ ಮಾಡ್ತಾ ಇದೀವ, ಅಥವಾ ಹೀರೋದು ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆದಮೇಲೆ ನಾವು ಈ ಥರ ಮೂವೀಸ್ಗಳನ್ನು ರಿಲೀಸ್ ಮಾಡ್ತೀವಿ ಅನ್ನೋದಕ್ಕೋಸ್ಕರ ನಾವು ಆ ಒಂದು ಗ್ಯಾಪ್ನ ಕ್ರಿಯೇಟ್ ಮಾಡ್ತಾ ಇದ್ದೇವೆ ಹೇಗೆ ಅಂತ? ನಿನ್ನೆ ನಾನು ಪವನ್ ಕಲ್ಯಾಣ್ ಅವ್ರದ್ದು ನೋಡ್ತಾ ಇದ್ದೆ. ಅದೇನು ಸರ್ದಾರ್ ಭಗತ್ ಸಿಂಗ್ ಏನೋ ಉಸ್ತಾದ್ ಸರ್ ಎಷ್ಟು ಮುದ್ದಾಗಿ ಹೇಳಿದ್ರು ಅಂತಂದ್ರೆ 35 ದಿವಸ ಕಾಲ್ ಶೀಟ್ ಕೊಟ್ಟಿರೋದಂತೆ ಅವರು. 2 ವರ್ಷ ಸಿನಿಮಾ ಮಾಡಿರೋದು, ಮಾಡಿ ಬಿಟ್ಟು ಏನೇನೋ ಹರೀಶ್ ಅವ್ರೇನೋ ಟ್ರೈ ಮಾಡಿ ಎಲ್ಲ ಆದ್ಮೇಲೆ ಲಾಸ್ಟ್ ಇದನ್ನ ಟ್ರೈ ಮಾಡ್ತೀವಲ್ವಾ ಹರೀಶ್ ಅಂತಂದ್ರೆ, ಸರಿ ಒಂದು ಕೆಲಸ ಮಾಡಿ ನಂಗೆ 35 ಡೇಸ್ ಕೊಡಿ, ಬೇರೆ ಕಥೆಯನ್ನೇ ಮಾಡ್ತೀನಿ. 35 ಡೇಸ್ ಸಿನಿಮಾ ಮುಗಿಸಿದ್ರು. ಫ್ಲಾಪ್ ಅಂಡ್ ಹಿಟ್ಸ್ ಆರ್ ಲೆಫ್ಟ್ ಟು ಡೆಸ್ಟಿನಿ, ಅದು ಬಿಟ್ಬಿಡೋಣ. ಅಕ್ಷಯ್ ಕುಮಾರ್ ಇವತ್ತು ತಗೊಳ್ಳಿ, ನಾನು ಅದೇ ಹೇಳ್ತಾ ಇದ್ವಲ್ಲ, ಅಣ್ಣವ್ರಾಗಿರ್ಬೋದು, ಅಣ್ಣವ್ರ ಜೊತೆ ದರ್ಶನ್ ಅವ್ರು ಹೇಳೋದಿಲ್ಲ 70 ದಿವಸ ಡೇಟ್ ಕೊಡ್ತೀನಿ, ಅದ್ಮೇಲೆ ಯಾರು ಕೊಡಲ್ಲ. ನಾನು ದರ್ಶನ್ ಓಪನ್ ಆಗುತ್ತೆ ತಾನೇ ಮಾಡ್ತೀರಾ? ಈಗ ಮಿಲನ ಪ್ರಕಾಶ್ ಅವ್ರು ಪ್ಲಾನ್ ಮಾಡಿ ಮಾಡ್ತಾನೆ, ಬೇರೆಯವ್ರ ಕೈಲಿ ಯಾಕೆ ಮಾಡಕ್ಕಾಗಲ್ಲ? ಅವ್ರು ಕೇಳಿದ್ರಲ್ವಾ? ಆಮೇಲೆ ಕೋಟಿಗೊಬ್ಬ ಮಾಡಿದಾಗ ನೀವು ನಂಬ್ತಿರೋ ಇಲ್ವೋ, ಬೆಳಗ್ಗೆ ಮುಹೂರ್ತ ಮಾಡ್ತಾರೆ, ಸಂಜೆ ಆಡಿಯೋ ಫಂಕ್ಷನ್ ಮಾಡ್ತಾರೆ. ಮುಹೂರ್ತ ಬೆಳಗ್ಗೆ, ಸಂಜೆ ಆಡಿಯೋ ಫಂಕ್ಷನ್. 53rd ಡೇಗೆ ಸಿನಿಮಾ ರಿಲೀಸ್. ಡೇಟ್ ಹಾಕಿ ಪಿಕ್ಚರ್ಗಳು ಮಾಡಿದಂತಹ ಮಹಾನ್ ಭಾವರು ದ್ವಾರಕೀಶ್ ಸರ್ ಆಗಿರ್ಬೋದು, ನಮ್ಮ ಕಂಡಂತಹ ಸೂರಪ್ಪ ಬಾಬು ಅವ್ರು ಆಗಿರ್ಬೋದು, ಇವರೆಲ್ಲ ಡೇಟ್ಗಳು ಹಾಕಿ ರಾಕ್ಲೈನ್ ವೆಂಕಟೇಶ್ ಈ ಡೇಟಿಗೆ ಬರ್ತಾ ಇದೀನಿ ಅಂತ ಹಾಕೋರು ಅವರು. ಈಗ ಡೇಟ್ ಹಾಕಣ್ವಾ ಅಂತಂದ್ರೆ ಸೆನ್ಸಾರ್ ಕಂಪನಿ ಬಿಡಲ್ಲ ಅಂತಾರೆ, ಇವ್ರು ಬಿಡಲ್ಲ ಅಂತಾರೆ, ಅವ್ರು ಬಿಡಲ್ಲ. ಅಲ್ಲ, ಇವ್ರ ಈಗೋಗಳು ಬಿಡ್ತಾ ಇಲ್ಲ ಯಾರು. ಆಮೇಲೆ ಅಣ್ಣ ಹೇಳ್ದಂಗೆ ಬೇಗ ಮುಗಿಸ್ಬಿಟ್ವಾ, ಸುತ್ತಬಿಟ್ರಾ? ಸರಿಯಪ್ಪ, ನೀನು 1 ವರ್ಷ 2 ವರ್ಷ ಮಾಡಿದ್ಯಲ್ಲ, ನೀನೇನು ಸುತ್ತಿದ್ಯಪ್ಪ? ನೀನ್ ಯಾವ ಹಳ್ಳಿ ಮರ ಕಟ್ಟೆನ ಸುತ್ಕೊಂಡ್ ಬಂದಿದೀಯಪ್ಪ? ಸರ್ ಇದೆಲ್ಲ ಸುಳ್ಳು ಸರ್. ಪ್ಯಾನ್ ಇಂಡಿಯಾ, ಈ ಇಂಡಿಯಾ ಏನೂ ಇಲ್ಲ ಸರ್. ಕನ್ನಡಕ್ಕೆ ಫಸ್ಟು. ಎಷ್ಟೋ ಸರಿ ದರ್ಶನ್ ಸರ್ ನಂಗೆ ಏನಕ್ಕೆ ಇನ್ಸ್ಪೈರ್ ಆಗ್ತಾರೆ ಅಂದರೆ, ಡೈರೆಕ್ಟಾಗಿ ಹೇಳ್ತಾರೆ, ನಾನು ಮಾಡ್ತಾ ಇರೋದೇ ಕನ್ನಡ ಸಿನಿಮಾ, ಕನ್ನಡ ಆಡಿಯನ್ಸ್, ಕನ್ನಡ ಪೀಪಲ್ ಅಷ್ಟೇ. ಅವ್ರನ್ನ ಉಳಿಸ್ಕೋತಾರೋ ಬಿಡ್ತಾರೋ ಅದು ಕನ್ನಡ. ಅದಾಗ ಅವ್ರು ಇಷ್ಟ ಆಯ್ತಾ, ಹೊರಗಡೆ ಹೋಗ್ಬೇಕಾದ್ರೆ ಈ ತಂಗ್ಲಿನ ತೊಗೊಂಡೋಗ್ಲಿ ಅಂತಾರೆ, ಬಂದು ತೊಗೊಂಡೋಗ್ತಾರೆ ತಂಗ್ಲಿನೆಲ್ಲರೂ. ಆಮೇಲೆ ಇವತ್ತು ಮಾಡಿದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಇಲ್ಲಿ ಯಾರು ಮಾಡದಿರೋದು ಮಾಡ್ತಿಲ್ಲ ಸರ್. ಒಂದೇ ಒಂದು ಇವತ್ತು ಪ್ಯಾನ್ ಇಂಡಿಯಾ ಅಂತ ಒಂದು ಹೆಸರು ಬ್ರ್ಯಾಂಡ್ ನೇಮ್ ಕೊಟ್ಟಿದ್ದೀರಾ ಬಿಟ್ರೆ, ಅವತ್ತು ದ್ವಾರಕೀಶ್ ಸರ್ ಮಾಡ್ಬಿಟ್ಟಿದ್ದಾರೆ, ನಮ್ಗೆ ಗೊತ್ತಿಲ್ದಿರೋ ಸಿಂಗಾಪುರ್ನ ಅವತ್ತೇ ತೋರಿಸ್ಬಿಟ್ಟಿದ್ದಾರೆ. ಓಕೆ, ರವಿ ಸರ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ರಾಮ ಎಂಟರ್ಪ್ರೈಸಸ್ ಮಾಡಿದಾಗ ಸಿನಿಮಾ ಇಲ್ಲಿಂದ ಬಂದು ಡಬ್ಬಿಂಗ್ಗೋಸ್ಕರ ತಗೊಂಡೋದವ್ರು ಹೇಳ್ತಾ ಇರೋದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆಫ್ ಶೂಟಿಂಗ್ ಬಿಡೋಣ. ನಾನು ಹೇಳ್ತಾ ಇರೋದು ಪ್ಯಾನ್ ಇಂಡಿಯಾ ಅಂತಂದ್ರೆ ಅಟ್ ಎ ಟೈಮ್ ಎಲ್ಲ ಆಲ್ ಓವರ್ ದ ಇದು ಏನಿದೆ ಸ್ಟೇಟ್ಸ್ ಏನಿದೆ ಅದೆಲ್ಲ ರಿಲೀಸ್ ಮಾಡೋದು ಅಂತ ಏನ್ ಹೇಳ್ತಾರೆ. ಅವತ್ತಿಗೂ ನಡೆದಿದೆ. ಲಾಕಪ್ ಡೆತ್ ತಗೊಳ್ಳಿ, ನಮ್ ಕಣ್ಣ ಎದುರುಗಡೆ ಇದೆ. ಪ್ಯಾರಲೆಲ್ಲ ಶೂಟ್ ಮಾಡಿದಂತ AK-47 ತಗೊಳ್ಳಿ, ಅದಕ್ಕಿಂತ ಒಂದು ಪ್ಯಾನ್ ಇಂಡಿಯಾ ಬೇಕಾ ನಿಮ್ಗೆ? ಯಾರು ಮಾಡಿಲ್ದಿರೋ ಪ್ಯಾನ್ ಇಂಡಿಯಾ ನೀವು ಹೊಸದಾಗ್ಬಿಟ್ಟು ಇದೇನಾಗ್ತಿದೆ? ಹೊಸಬ್ರು, ಹೊಸ ಅಲೆ, ಹೊಸ ಮಕ್ಕಳು ನೋಡ್ತಾ ಇರೋಂಥ ಸಿನಿಮಾಗಳು ಎಲ್ಲ ಈಗ ತಾನೇ ಕಂಡುಬಿಟ್ಟಿರುವಂತಹ ಮಕ್ಕಳುಗಳು. ಅದೇ ಹೇಳಿದ್ವಲ್ಲ, ಹೋಗ್ತಾ 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 ಗಾಂಧಿಯನ್ನ ಪೂಜಿಸ್ತಾ ಇದ್ದ ನಾವು ಇನ್ನು ಕೆಲವು ವರ್ಷಗಳಲ್ಲಿ ಗೋಡ್ಸೆನ ಪೂಜಿಸಕ್ಕೆ ಶುರು ಮಾಡ್ತೀವಿ. ರಾಮನನ್ನ ಪೂಜಿಸ್ತಾ ಇದ್ದಂತ ನಾವು ಮಹಾಬ್ರಾಹ್ಮಣ ರಾವಣನ ಇನ್ನು ಕೆಲವು ಕಾಲ ಬಿಟ್ಟು ಪೂಜಿಸಕ್ಕೆ ಶುರು ಮಾಡ್ತೀವಿ. ಎಲ್ಲ ಏನೇನೋ ಮಾಡ್ತಾರೆ ಸರ್. ಹಣೆ ಪಟ್ಟಿಗಳನ್ನ ಆಗಲ್ಲ ಸರ್. ಓಕೆ, ಟೆಂಡರ್ ಕೋಕೋನಟ್ ಅಂತ ಬಾಟ್ಲಲ್ಲಿ ಕೊಟ್ಟರೆ ನೀಟಾಗಿ ಸ್ಟೈಲ್ ಕುಡಿತಾ ಇರ್ತಾರೆ. ಇಷ್ಟೇ ಆಗಿರೋದು ಪ್ರಪಂಚ.